ಎಲ್ಲ ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಎಲ್ಲ ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಸುಖ ಎಲ್ಲ ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾಚರಣೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾಚರಣೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ನನ್ನ ಸೂತ್ರ ಸಮನ್ವಯ ಸೂತ್ರ, ನನ್ನ ಯಾಗ ಸೇವಾಯಾಗ, ನನ್ನ ಯೋಗ ಕಾಯಿಕ ಯೋಗ, ನನ್ನ ಪಕ್ಷ ಭಕ್ತಿ ಪಕ್ಷ, ನನ್ನ ವೇದಿಕೆ ವಿವೇಕ ವೇದಿಕೆ, ನನ್ನ ಜೈಕಾರ ಮಾನವೀಯತೆ ಜೈಕಾರ, ನನ್ನ ಈಶ್ವರ ಶ್ರೀ ಗುರುಮೂರ್ತೇಶ್ವರ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನು ಹೃದಯ ಮಧುರದಲ್ಲಿ ಸ್ಮರಣೆಯನ್ನು ಮಾಡ್ತಾ ಪರಮಾರಾಧ್ಯ ಗುರುವರರಾದ ಪೂಜ್ಯ ಶ್ರೀ ಮೃತ್ಯುಂಜಯ ಅಪ್ಪಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಒಳಬಳ್ಳಾರಿ ನದೀಚಾಗಿ ವಿರಕ್ತ ಮಠದ ಸುವರ್ಣಗಿರಿ ವಿರಕ್ತ ಮಠದ ಚನ್ನಬಸವ ತಾತನವರ ಆದಿಯಾಗಿ ಪೀಠ ಪರಂಪರೆಯ ಆಗಿ ಹೋಗಿರುವಂಥ ಎಲ್ಲ ಪರಮ ಪೂಜ್ಯರನ್ನ ಸ್ಮರಣೆಯನ್ನು ಮಾಡಿ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಇನ್ನೆರಡು ದಿವಸದಲ್ಲಿ ನಡೀತವೆ. ಒಂದು ಶಿಲಾಮಂಟಪದ ಉದ್ಘಾಟನೆ, ಸಮಗ್ರ ತಮ್ಮ ಜೀವನದವನ್ನ ಈ ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಅಪರೂಪದ ಗುರುವರರು, ಈ ನಾಡು ಕಂಡಿರ್ತಕ್ಕಂತಹ ಸರಳ ಸಮಾಜಮುಖಿ ಸೇವೆಯನ್ನು ಮಾಡ್ತಾ ಇರುವಂಥ ಪರಮ ಪೂಜ್ಯ ಯತಿಗಳು, ನಮ್ಮ ನಿಮ್ಮೆಲ್ಲರ ಬಾಳಿಗೆ ಬೆನ್ನಿಗೆ ಬೆಂಗಾವಲಾಗಿ ಕಣ್ಣಿಗೆ ಕಂಗಾವಲಾಗಿ ನಿಂತಿರುವಂಥ ಪರಮ ಪೂಜ್ಯ ಶ್ರೀ ಮಂದಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ತಾತನವರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಈ ವೇದಿಕೆಯ ಮೇಲೆ ಭಾರತ ದೇಶದೊಳಗೆ ನಿಮಗೆಲ್ಲ ಗೊತ್ತಿರಲಿ 2 एवरेस्ट अदाव. भारत देशामध्ये 2 एवरेस्ट आहे. ಒಂದು ಎವರೆಸ್ಟ್ ಯಾವುದು ಅಂತಂದ್ರೆ ಅದು ಮೌಂಟ್ ಎವರೆಸ್ಟ್. ಯಾವುದು? ಮೌಂಟ್ ಎವರೆಸ್ಟ್. ಭಾರತ ದೇಶದೊಳಗಿರುವಂಥ ಮೌಂಟ್ ಎವರೆಸ್ಟ್ ಅದು ದೇಶದ ಸೌಂದರ್ಯದ ಪ್ರತೀಕ. ಆದರೆ ಇನ್ನೊಂದು ಎವರೆಸ್ಟ್ ಯಾವುದು ಅಂತಂದ್ರೆ ಸೇಂಟ್ ಎವರೆಸ್ಟ್. ಯಾರು ಅಂತಂದ್ರೆ ಇಲ್ಲೇನು ಕಾವಿ ಬಟ್ಟೆ ಹಾಕೊಂಡು ಎಲ್ಲ ಸಂತರು ಕೂತಿದ್ದಾರಲ್ಲ, ಇವರೆಲ್ಲ ಭಾರತ ದೇಶದ ಸಂಸ್ಕಾರದ ಪ್ರತೀಕ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಇಂತಹ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ, ಪೂಜ್ಯರಾದ ನಮ್ಮ ತಿರುಳುಗುಂಬ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಮತ್ತು ಕರೇಗುಡ್ಡಿ ಪರಮ ಪೂಜ್ಯರ ಶ್ರೀಪಾದಗಳಿಗೆ, ಎತ್ತಲದೊಡ್ಡಿ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಹಾಗೂ ಶ್ರೀಮಠದ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಸದಾಶಿವ ದೇವರಾದಿಯಾಗಿ ಎಲ್ಲ ಪರಮ ಪೂಜ್ಯರಿಗೂ ಕೂಡ ಕೊಟ್ಟರು ದೇಶಿಕರಲ್ಲಿ ಶರಣುಗಳನ್ನು ಸಮರ್ಪಣೆ ಮಾಡಿ ಈ ವೇದಿಕೆಯ ಸಂಗೀತ ಬಹಳ ವಿಶೇಷವಾದಂಥ ಸಂಗೀತ ಕಲಾವಿದರಲ್ಲಿ ಅಪರೂಪದ ವ್ಯಕ್ತಿಗಳಂತ ಗುರುತಿಸಿಕೊಂಡಿರುವಂಥ ನಮ್ಮ ಸಂಗಮೇಶ್ ಪಾಟೀಲ್ ಅವರಲ್ಲಿ ಹಾಗೂ ನಮ್ಮ ಹನುಮಂತಪ್ಪ ಸರ್ ಕಾಮನಳ್ಳಿ ಅವರಲ್ಲಿ, ನಮ್ಮ ಸಂತೋಷ್ ಕುಮಾರ್ ಅವರಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹಲವಾರು ಗಣ್ಯರಲ್ಲಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶರಣು. ಅಲ್ಲಿ ಎದುರು ಸಂಬಂಧ ಗದ್ದಲ ಮಾಡಕತ್ತಾರೆ ಅವರು.
ಬೇಕಾದ್ದು ಮಾಡಿದ್ರು ಸಹಿತ ಸ್ವಂತಕ್ಕೇನೂ ಇಲ್ಲ, ಸಮಾಜಕ್ಕಾಗಿಯೇ ಇಲ್ಲ. ಯಾವುದೂ ನಂದು ಅಂತ ಇರಂಗಿಲ್ಲ, ಎಲ್ಲವೂ ಮತ್ತೊಬ್ಬರಿಗೆ ಅದು ದಾರಿ ಎರೆಯುವಂಥದ್ದು. ಅಂತ ಅಪರೂಪದ ಕಾರ್ಯಕ್ರಮದಲ್ಲಿ ಅಲ್ಲಿ ಸ್ವಲ್ಪ ಹುಡುಗರು ಅಡ್ಡಾಡ್ತಾವ, ಸ್ವಲ್ಪ ಅವ್ನು ಹಿಡ್ಕೊಂಡು ಕುಂದ್ರೆ ಏನಾಗೋದಿಲ್ಲ. ಆ ಹುಡುಗರು ಸ್ವಲ್ಪ ಅದನ್ನ ಹೇಳ್ಬೇಕಾಗಿತ್ತು, ಸಂಸ್ಕಾರ ಹೆಂಗೆ ಕೊಡ್ಬೇಕು ಆ ಹುಡುಗರಿಗೆ ಅಂತ. ಇಲ್ಪ ಇರ್ಲಿ ಇಲ್ಲಿ ಕುಂತ ಸಣ್ಣ ಸಣ್ಣ ಹುಡುಗರು ಇರ್ತಾವಲ್ಲ, ಅವನು ಸ್ವಲ್ಪ ನಿಧಾನವಾಗಿ ಕರ್ಕೊಂಡು ಈಗ ಏನು ಅವಕ್ಕೆ ಸಂಸ್ಕಾರ ಹಾಕ್ತೀರಿ ಆ ಟೈಪ್ ನಿಮ್ಮ ಮಕ್ಕಳು ಬೆಳೀತಾವೆ. ಮಠಗಳು, ದೇವಸ್ಥಾನಗಳು ಏನು ಮಾಡ್ತಾವ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರಲಿ. ದೇವಸ್ಥಾನಕ್ಕೆ ಬರುವಂಥ ಉದ್ದೇಶ ಏನು, ಮಠಕ್ಕೆ ಬರುವಂಥ ಉದ್ದೇಶ ಏನು? ದೇವಸ್ಥಾನಕ್ಕೆ ಮಠಕ್ಕೆ ಬರುವಂಥ ಉದ್ದೇಶ ಏನು ಅಂದ್ರೆ, ನೀವು ಯಾವುದಾದ್ರೂ ಒಂದು ಪತ್ರ ಬರೆದಿರ ಅಂತ ತಿಳ್ಕೊಳ್ಳಿ. ಒಂದು ಪತ್ರ ಬರೆದಿದ್ರೆ ಆ ಪತ್ರವನ್ನು ತೊಗೊಂಡೋಗಿ ಎಲ್ಲಿ ಹಾಕವ್ರ? ಅಮ್ಮ ಪೋಸ್ಟ್ ಡಬ್ಬಿಗೆ ಹಾಕ್ತಿರಲ್ಲ. ಒಂದು ಪತ್ರ ಮುಂದೆ ಊರಿಗೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗಿ ಹಾಕ್ಬರವ್ರ? ಪೋಸ್ಟ್ ಡಬ್ಬಿಗೆ ಹಾಕ್ತೀರಿ. ಯಾಕೆ ನಿಮ್ಮ ಮನೆಗೂ ಸಿಕ್ಕಾಪಟ್ಟಿ ದೊಡ್ಡ ದೊಡ್ಡ ಡಬ್ಬಿ ಅದಾವಲ್ಲ, ಅದ್ರ ಬಾಯಿ ತೆಗೆದು ಹಾಕ್ಬೇಕು. ಅಲ್ಲಿ ಹಾಕಿದ್ರೆ ಹೋಗೈತೆ ಅನ್ನೋದು ಪತ್ರ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಪೋಸ್ಟ್ ಡಬ್ಬಿ ಅನ್ನುವಂಥದ್ದು ಒಂದು ತಯಾರು ಮಾಡಿರ್ತಾರ, ಅದಕ್ಕೊಂದು ಜಾಗ ಮಾಡಿರ್ತಾರ. ಅಲ್ಲಿ ಹೋಗಿ ಹಾಕಿದ್ರೆ ಅಟ್ಟ ನಿಮ್ಮ ಪತ್ರ ಮತ್ತೊಂದು ಊರಿಗೆ ಹೋಗ್ಲಿಕ್ಕೆ ಸಾಧ್ಯ ಐತೆ. ಹೊರತಾಗಿ ನಮ್ಮನೆ ಡಬ್ಬಿ ಭಾಳ ಚಂದ ಅದಾವ್ರೆ ಅಂತ ತಿಳ್ಕೊಂಡು ಈ ಡಬ್ಬಿ ಬಾಯಿ ತೆಗೆದು ಹಾಕಿದ್ರೆ ನೀ ಸಾಯಿ ಮಠನೂ ಆ ಪತ್ರ ಮುಂದೆ ಊರಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಒಂದು ಪತ್ರ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಅದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸ್ಥಳದಾಗ ಹಾಕಿದ್ರೆ ಆ ಪತ್ರ ಹೆಂಗೆ ಮುಂದೆ ಹೋಗ್ತೈತಲ್ಲ, ಹಂಗ ಇಲ್ಲಿ ಕುತ್ಕೊಂಡು ನಾನು ಪರಮಾತ್ಮನನ್ನು ನೆನೆಸಿದ್ರೆ ನನ್ನ ಮನಸ್ಸಿನ ನಿವೇದನೆ ಆ ಭಗವಂತನಿಗೆ ಮುಟ್ಟಬೇಕಾಗಿತ್ತು ಅಂದ್ರೆ ಚನ್ನಬಸವ ತಾತ್ನವ್ರ ಮಠ ಅನ್ನುವಂಥದ್ದು ಭಗವಂತನ ಪೋಸ್ಟ್ ಡಬ್ಬಿದ್ದಾಗ ಇಲ್ಲಿ ನಿಮ್ಮ ನಿವೇದನೆಯನ್ನು ಹಾಕಿದ್ರೆ ಇದು ಎಲ್ಲಿ ಹೋಗಿ ಮುಟ್ಟುತ್ತ? ಎಲ್ಲಿ ಹೋಗಿ ಮುಟ್ಟುತ್ರಿ? ಪರಮಾತ್ಮ ಮುಟ್ಟುತ್ತ. ಅಲ್ಲಿ ಮುಟ್ಟಿಸಾಕಂತ ನಾವು ಬಂದೀವಿ ಇಲ್ಲಿ. ಮತ್ತೆ ನೀವು ಮಾತಾಡ್ಕೊಂಡು ಕೂತ್ರ ಯಾರು ಮುಟ್ಸವ್ರಿ? ಹಿಂಗೆ ಕುಂದಿರ್ಬೇಕು ಶಾಂತ ರೀತಿಯಿಂದ. ಎಷ್ಟು ಮಂದಿ ಕುಡಿಯೋ ಅನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ಚಂದ ತನ್ಮಯತೆಯಿಂದ ಕುಂದಿರ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಯಾವಾಗಾದ್ರೂ ಸಿನಿಮಾ ಥಿಯೇಟರ್ನಾಗ ಹೋಗ್ರಿ ನೀವು ಮಾತಾಡ್ಕೊಂಡು ಕುಂದಿರ್ತಾರ ಮೇಲೆ 3 ತಾಸಿನ ಪಿಕ್ಚರ್ ನೋಡ್ಬೇಕಾದ್ರೆ ಯಾರು ಮಾತಾಡೋಂಗಿಲ್ಲ. ಇದು 3 ತಾಸಿನ ಪಿಕ್ಚರ್ ಅಲ್ಲ, ಇದು ಆಧ್ಯಾತ್ಮದ ಪ್ರವಚನ, ಇದು ಬದುಕಿನ ಪಿಕ್ಚರ್ ಅದ. ನೀ ಹೆಂಗೆ ಬದುಕಬೇಕಪ್ಪ, ನೀ ಹೆಂಗಿರ್ಬೇಕಪ್ಪ. ಒಂದ್ ಕಡೆ ಶರಣರು ಹೇಳ್ತಾರ, ಜೀವನದೊಳಗೆ ಎಲ್ಲಾರು ಓದೋ ಹಂಗ ಒಂದು ಏನಾದ್ರೂ ಬರಿಬೇಕಂತ. ಎಲ್ಲಾರು ಓದಿರ್ಬೇಕು, ನೀವು ಬರೆದಿದ್ದಾನೆ. ಮತ್ತೆ ಹಂಗೆ ಯಾರು ಬೇಕಾದ್ರೆ ಅಟ್ಟ ಓದೋದಲ್ಲ, ಎಲ್ಲಾರು ಓದೋ ಹಂಗ ಒಂದು ಏನಾದ್ರೂ ಬರಿಬೇಕಂತ. ಓದೋ ಹಂಗೆ ಬರೆಯಕ್ಕೆ ಆಗಲಿಲ್ಲ ಅಂತಂದ್ರೆ ನಿನ್ನ ನೋಡಿ ಬರೆದಿರ್ಬೇಕು, ಹಂಗ ನೀ ಬದುಕನ್ನ ಬದುಕಿ ಹೋಗ್ಬೇಕು ಅನ್ನುವಂಥ ಮಾತನ್ನ ಶರಣರು ನಮಗೆ ಕಲಿಸೋದು ಕೊಟ್ಟಾಗ. ಹೆಂಗೆ ಬದುಕಬೇಕು? ಆದರ್ಶವಾದಂಥ ಬದುಕನ್ನು ಬದುಕಬೇಕು. ಮನುಷ್ಯ ನೀ ಹೆಂಗೆ ಬದುಕಬೇಕು ಅಂತಂದ್ರೆ ನಿನ್ನ ಜೀವನ ಮತ್ತೊಬ್ಬರಿಗೆ ಬೇಸರ ಆಗಬಾರದು, ನಿನ್ನ ಜೀವನ ಮತ್ತೊಬ್ಬರಿಗೆ ಆಸರ ಆಗಬೇಕು ಅಂತ. ಮತ್ತೊಬ್ಬರಿಗೆ ಬೇಸರ ಆಗುವಂಗೆ ಬದುಕಿದ್ರೆ ಅದಕ್ಕೇನೂ ಅರ್ಥ ಇಲ್ಲ. ನಿನ್ನ ಜೀವನ ಮತ್ತೊಬ್ಬರಿಗೆ ಆಸರ ಆಗಿರಬೇಕು. ಹಾಗಾದ್ರೆ ಅಂತ ಬದುಕನ್ನು ಬದುಕೊಡು ಅಂತ ಹೇಳೋರು ಯಾರು? ಇಂಥ ಗುರುಗಳು ಒಳ್ಳೆಯ ಮಾತುಗಳನ್ನು ಒಳ್ಳೆಯ ಜಗದಾಗನೇ ಕೇಳಬೇಕಾಗ್ತದೆ. ಎಲ್ಲ ಕಡೆ ಒಳ್ಳೆಯ ಮಾತುಗಳು ಸಿಗುವುದಿಲ್ಲ, ಸಿಗ್ತಾವಂದ್ರೂ ಸಹಿತ ಎಲ್ಲವೂ ನಮಗೆ ಉಪಯೋಗ ಆಗ್ತಾವಂತೇನಿಲ್ಲ. ಕೆಲವು ಮಂದಿ ಮಾತಾಡ್ತಿರ್ತಾರೆ, ಎಂಥ ಮಾತು ಮಾತಾಡ್ತಾರಂದ್ರೆ ಎಲ್ಲಿ ಹೋದ್ರೂ ಅಪಪ್ರವೇಶ ಮಾತಾಡ್ತಾರೆ. ಯಾವುದೋ ಒಬ್ಬನ ಮದುವೆ ಇರ್ತದೆ, ಮದುವೆಗೆ ಆ ಕಡೆಯಿಂದ ಮದುಮಕ್ಕಳು ಬರಾಕತ್ತಿದ್ರು, ಹೆಣ್ಣು ಹುಡುಗಿ ಕರ್ಕೊಂಡು ಬರಾಕತ್ತಾರೆ. ಇವ ಸಾವುಕಾರ ಅವ್ರನ್ನ ಎದುರುಗೊಳ್ಳಬೇಕಂತ ನಿಂತಾನಿಲ್ಲ, ಅವ್ರು ಬಂದವ್ರನ್ನ ಎದುರುಗೊಳ್ಬೇಕಂತ. ಮಗ್ಗಲ್ಲಾಗಿದ್ದವ್ ಸುಮ್ಮನೆ ಇರ್ಬೇಕಿಲ್ಲ. ಸಾವುಕಾರ ಬೀಗರು ಬರಾಕತ್ತಾರಲ್ಲ, ಆಕ್ಸಿಡೆಂಟ್ ಆಗಿ ಸತ್ರ ಏನು ಮಾಡ್ತೀರಿ ಅಂತ ಅವ ಕೇಳ್ತೇನೆ. ಒಳ್ಳೆ ಶುಭಕಾರ ನಡೆದಂಥ ಟೈಮ್ದೊಳಗೆ ಬೀಗರು ಬರಾಕತ್ತಾರ, ಅವ್ರು ಆಕ್ಸಿಡೆಂಟ್ ಆಗಿ ಸತ್ರ ಏನು ಮಾಡ್ತೀರಿ ಅಂತ ಅವ್ನು ಹೊಟ್ರು ಅಂತ. ಅಲ್ಲೂ ಅಪಪ್ರವೇಶ ಯಾಕೆ ಮಾತಾಡಕತ್ತಿ ಮಾರಯ್ಯ? ಅವ್ರು ಬಂದ್ರೆ ಸುಮ್ಕಿರು. ಹೌದ್ರಿ, ಅವರೆಲ್ಲ ಬಂದ್ರೆ ಕರೆ. ಬಂದ ಮೇಲೆ ರಾತ್ರಿ ಮಕ್ಕೊಂಡಾಗ ಪೂಜ್ಯರಾದ ನಮ್ಮ ನಿಡುಗುಂದಿ ಕೊಪ್ಪದ ಪೂಜ್ಯರ ವೇದಿಕೆ ಇದೆ ಮಾಡಿಸಿದ್ದಾರೆ. ಅಲ್ಲೇ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ ಹಾಗೆ ನಮ್ಮ ಕೇಳಿಗೆ ಪೂಜ್ಯರು ವೇದಿಕೆಗೆ ನೋಡಿ ಅಜ್ಜವರು ಮಠದ ಕಾರ್ಯಕ್ರಮಕ್ಕೆ, ನಿಮ್ಮ ಮಠದ ಕಾರ್ಯಕ್ರಮಕ್ಕೆ ಸಾಲ ಕಾವಿ ಬೆಟ್ಟಿಯ ಸ್ವಾಮೀಜಿಯವರು ಬರ್ತಾರಂದ್ರೆ ಯಾವುದಾದ್ರೂ ಗಿಡಕ್ಕೆ ಮಾವಿನ ಹಣ್ಣು ಆಗಿರ್ತೈತಲ್ಲ, ಮಾವಿನ ಹಣ್ಣು ಆದ ಗಿಡ ಯಾವುದಾದ್ರೂ ಗಿಳಿ ಪತ್ರ ಬರ್ತೈತೇನು? ನಾ ಹಣ್ಣಾಗಿನಿ, ನಾನು ಬಂದು ತಿಂದು ಹೋಗಂತೇಳಿ ಹಣ್ಣಾಗೋದಕ್ಕೆ ಅದ್ರ ಕೆಲಸ.
ಗಿಡಿ ಹುಡ್ಕೊಂಡು ಬಂದು ಅದನ್ನ ತಿಂದು ಹೋಗ್ತಾವ. ಹಂಗೆ ನದಿ ಚಾಗಿ ಭಕ್ತರ ಮನಸ್ಸು ಹಣ್ಣಾಗ್ಯದ. ಅದಕ್ಕೆ ಇಷ್ಟೆಲ್ಲ ಸ್ವಾಮೀಜಿ ಅವರು ನಿಮ್ಮ ದರ್ಶನ ಕೊಡ್ಬೇಕಂತ ಇಲ್ಲಿ ಓಡೋಡಿ ಬರ್ತಾರ. ಅದಕ್ಕೆ ಮೂಲ ಪ್ರೇರಣಾ ನಮ್ಮ ಸಿದ್ಧಲಿಂಗ ತಾತನ ಅವರು. ಏನ್ ಹೇಳಾಕತ್ತಿದ್ದಮ್ಮ ನಾನು? ಏನ್ ಹೇಳಾಕತ್ತಿದ್ದನ್ರಿ? ಹಾ, ಹಾ, ಒಬ್ರು ಹೇಳ್ರಿ ನೀವು. ನಾವೇನ್ ಹೇಳಾಕತ್ತೀವಿ ನಿಮ್ಗೆ ಗೊತ್ತಿಲ್ಲ ಅಂತ ನೀವು ಹೇಳಾಕತ್ತಿದ್ ನಿಮ್ಗ ಗೊತ್ತಿಲ್ಲ ಅಂದ್ರೆ ನಮ್ಮೂರಿಗೆ ಯಾಕೆ ಬಂದ್ರಿ ಅಂತ ಏನ್ ಮತ್ತೆ ಹಂಗೇನಿಲ್ಲಲ್ಲ. ವಿ ಆರ್ ಫ್ರೆಂಡ್ಸ್. ಅವ್ರು ಬರುವಂತ ಟೈಮ್ದೊಳಗೆ ಆಕ್ಸಿಡೆಂಟ್ ಆಗಿ ಸತ್ರೆ ಹೆಂಗ್ ಮಾಡ್ತೀರಿ ಅನ್ನಲ್ಲ. ಅವಾಗ ಅಪಪ್ರವೇಶ ನುಡಿಬಾರ್ದ ಅಂದವ. ಹೌದ್ರಿ, ರಾತ್ರಿ ಬಂದು ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡ್ತೀರಿ ಅಂದ್ ಮತ್ತೊಟ್ಟು ಟೆನ್ಷನ್ ಆಗ್ತಾವ. ಎಲ್ಲ ಓಕೆ ಆಗೈತೆ ಕರೆ, ಇನ್ನೇನು ಮದುವೆ ಕಟ್ಟು ಟೈಮ್ದೊಳಗೆ ಅಲ್ಲಿ ಮಂತ್ರ ಹೇಳಕ್ ಬಂದಾವ, ಏನಾದ್ರೂ ಪೀಡ್ಸ್ ಬಂದ್ ಸತ್ರ ಏನ್ ಮಾಡ್ತೀರಿ ಅಂತ ಸಿಟ್ಟು ಬಂತವಂಗ. ಅವ್ರು ಪೀಡ್ಸರ ಬರ್ಲಿ, ಹಾರ್ಟರ ಆಗ್ಲಿ, ಆಕ್ಸಿಡೆಂಟರ ಆಗ್ಲಿ, ನೀ ಮಾತ್ರ ನನ್ನ ಮುಂದೆ ನಿಂದ್ರಬೇಡ, ನಡಿ ಹೊರಗೆ ಅಂದವ. 50 ರೂಪಾಯಿ ರೊಕ್ಕ ಕೊಡ್ರಿ ಸಾವ್ಕಾರ, ನಿಮ್ಮ ಹಂದ್ರಕ್ಕೆ ಬ್ಯಾಂಕ್ ಹೆಚ್ಚಿದ್ರೆ ಈ ಕಡೆ ಬರೋದಿಲ್ಲ ಅಂದಂತ. ಒಂದರ ಚಲೋದವನಿದ್ರೆ ಒಂದರ ಚಲೋದವನ್ರಿ, ಯಾವ ಮಾತು ಚಲೋ ಇಲ್ಲ. ಅದಕ್ಕೆ ಹೇಳ್ತಾರ ಒಂದ ಕಡೆ, ನಾವಾಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನವು ಮೂರ್ಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನಡೆದು ಮಾತೊಂದು ಹೊರಬರಲಿ, 3 ನಿಮಿಷದ ಬಾಳ ಗಮಗಮಿಸುವುದರಲ್ಲಿ. ಎಷ್ಟು ಚಂದ ಹೇಳ್ತಾರೆ ಅವರು. 3 ನಿಮಿಷದ ಬಾಳದ ನಮ್ದು. ಮತ್ತೊಬ್ಬರಿಗೆ ಸುವಾಸನೆಯನ್ನ ಕೊಟ್ಟು ಹೋಗ್ಬೇಕೆ ಹೊರತಾಗಿ ಒಂದು ಹೂವ 12 ತಾಸಿನೊಳಗೆ ಹರಡುತ್ತದ, 12 ತಾಸಿನೊಳಗೆ ಮಾಡುತ್ತದ. ಎಷ್ಟು ಮಂದಿಗೆ ಪ್ರೇರಣೆ ಕೊಡ್ತದ ಒಂದು ಹೂವ. ಆ ಹೂವಿನಂತ ಜೀವನ ನಮ್ದಾಗ್ಬೇಕಲ್ಲ. ಎಷ್ಟೋ ಮಂದಿ ಯಾವುದೋ ಒಂದು ಸಮಸ್ಯೆ ಆಗಿತ್ತು ಅಂದ್ರೆ, ಒಂದು ಕೊರಗಾಯಿತು ಅಂದ್ರೆ ಆ ಕೊರಗನಾಗ ತಮ್ಮ ಜೀವನವನ್ನು ಬದುಕ್ತಾರೆ. ಸುಖದ ಜೀವನದ ದಾರಿ ಯಾವುದು ಅಂತಂದ್ರೆ, ಒಂದು ಕಡೆ DVG ಅವರು ಹೇಳ್ತಾರೆ, ಬರದಿಹುದ ರೆಣೆಕೆಯಲ್ಲಿ ಬಂದಿಹುದ ಮರೆಯದಿರು, ಬರದಿಹುದ ರೆಣೆಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೆಡಕುಗಳ ಮಧ್ಯೆ ಬಾರನೆಂಬುದು ಬಿಡು, ಬಂದಿರುವಂತದ್ದನ್ನು ಸ್ಮರಿಸು, ಹರುಷಕ್ಕೆ ಅದು ದಾರಿ ಮಂಕುತಿಮ್ಮ. ಯಾವುದು ನಿಮ್ಮ ಹತ್ರ ಇಲ್ಲಲ್ಲ ಅದನ್ನ ಬಹಳ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನನ್ನ ಹತ್ರ ಅದು ಇಲ್ಲ, ನನ್ನ ಹತ್ರ ಟಿವಿ ಇಲ್ಲ, ನನ್ನ ಹತ್ರ ಫ್ರಿಜ್ ಇಲ್ಲ, ನನ್ನ ಹತ್ರ ಅದು ಇಲ್ಲ, ಅವ್ರ ಮನ್ಯಾಗ ಅದು ಐತಿ, ಒಟ್ಟೆ ಕಂಪ್ಯಾರಿಸನ್ ಮಾಡಂಗಿಲ್ಲ ಜೀವನದಾಗ. ಶರಣರು ಏನು ಹೇಳಿದ್ರು ಅಂತಂದ್ರೆ, ಇವತ್ತಿಗೆ ಆಗುವಷ್ಟು ಐತಲ್ಲಪ್ಪ ನಿನಗೆ, ಇವತ್ತು ಆಗುವಷ್ಟು ಇತ್ತು ಅಂತಂದ್ರೆ ನಾಳೆ ಬಗ್ಗೆ ಭಾಳ ಚಿಂತೆ ಮಾಡಕ್ ಹೋಗ್ಬೇಡ. ಯಾವ್ದಾರ ಆನೆ, ದೊಡ್ಡ ಪ್ರಾಣಿ ಆನೆ ಎಲ್ಲರೂ ಸಿಕ್ಕಾಪಟ್ಟೆ ಆಹಾರ ಶೇಖರಣೆ ಮಾಡಿ ಇಟ್ಟಿದ್ದು ನೋಡ್ರಿ ನೀವು, ಎಲ್ಲರೂ ನೋಡ್ರೇನ್ರಿ? ಆನೆ ಎಂದೂ ಕೂಡ ಆಹಾರವನ್ನು ಶೇಖರಣೆ ಮಾಡಿಲ್ಲ, ಹುಲಿ ಶೇಖರಣೆ ಮಾಡಿಲ್ಲ. ಶೇಖರಣೆ ಮಾಡುವಂತ ಬುದ್ಧಿ ಇರುವಂತದ್ದು ಕೇವಲ ಮನುಷ್ಯನಿಗೆ ಹೊರತಾಗಿ ಯಾವುದೇ ಪ್ರಾಣಿಗಳಿಗೆ ಶೇಖರಣೆ ಮಾಡುವಂತ ಬುದ್ಧಿ ಇಲ್ಲ. ಇವ ಎಷ್ಟು ಶೇಖರಣೆ ಮಾಡ್ತಾರಂತಂದ್ರ ಕೇವಲ ತನಗಾಗಿ ಅಲ್ಲ, ನನ್ನ ವಂಶ ಎಲ್ಲಿ ಮಠ ಇರುತ್ತಲ್ಲ ಅಲ್ಲಿ ಮಠನೂ ಅವ್ರು ಕುತ್ಕೊಂಡ ತಿನ್ಬೇಕಂತ ಶೇಖರಣೆ ಮಾಡಿಟ್ಟೋಕಾನಲ್ಲ. ಈ ಬುದ್ಧಿ ಮನುಷ್ಯನಿಗೆ ಐತೆ ಹೊರತಾಗಿ ಮತ್ತೊಬ್ಬರಿಗಿಲ್ಲ. ಮನುಷ್ಯ ದುಃಖ ಯಾವಾಗ ಬಾಳ ಆಗ್ತದಂದ್ರ, ನನ್ನ ಹತ್ರ ಏನೂ ಇಲ್ಲ ಅಂತ ಅಂದಾಗ ದುಃಖ ಆಗೋದಿಲ್ಲ. ನನ್ನ ಹತ್ರ ಏನೂ ಇಲ್ಲ, ಏನೂ ದುಃಖ ಆಗೋದಿಲ್ಲ. ನನ್ನ ಹತ್ರ ಇರದೇ ಇರುವಂತದ್ದು ಅವ್ರ ಹತ್ರ ಐತಂತ ಯಾವಾಗ ಮನುಷ್ಯನ ತಿಳುವಳಿಕೆ ಗೊತ್ತಾಕತಿ, ಅವಾಗ ದುಃಖ ಪ್ರಾರಂಭ ಆಗ್ತದೆ. ಏನು ಕೊಟ್ಟಿಲ್ಲ ಹೇಳಿ ಭಗವಂತ, ಬರೇ ಇಲ್ಲ ಇಲ್ಲ, ತಲೆ ಒಳಗೆ 1000 ಇಲ್ಲ, ಲಕ್ಷ ಕರೆ ಕೂದಲದಾವ. ಎಷ್ಟದಾವ? ಲಕ್ಷ ಕರೆ ಕೂದಲದ. ಅದರಾಗ ಒಂದು ಕೂದಲು ಬೆಳಗಾಯ್ತಂದ್ರೆ ಚಲವ, ನಂದೊಂದು ಬೆಳಗಾಯ್ತು, ನಂದೊಂದು ಬೆಳಗಾಯ್ತು, ನಂದೊಂದು ಬೆಳಗಾಯ್ತು, ನಂದೊಂದು ಬೆಳಗಾಯ್ತು. ಬಾಯಿ ಒಳಗೆ 32 ಹಲ್ಲದವ. ಎಷ್ಟದವ? ಹಿಂದಿನ ಕಾಲದಾಗ 124 ಇರ್ತಿದ್ದು. ಹಂಗಾಗಿ ಕ್ರಮೇಣ ಕಮ್ಮಿ ಹಾಕೊಂತ ಈಗ ನೀವು ಮನೆಗೆ ಹೋಗಿ ಎಣಿಸ್ಬಿಟ್ಟು ನೀವು 32 ಇಲ್ಲ. ಮತ್ತು ನೀವು ಹಂಗ ಶಾಲೆ ಕಲಿಸ್ಯಾರ ಅಂತ 32 ಅಂತೀರ ಅಟ್ಟ. ಮತ್ತು ನೀವು ಎಣಿಸಿರಿ ಅಂದಿಂತೀರಿ, ನಾನು ಹೋಗಿ ನೋಡ್ಕೊತೀನಿ. ಆಮೇಲೆ ಒಟ್ಟಾರೆಯಾಗಿ 32 ಹಲ್ಲದ ಅಂತ ಹೇಳ್ತಾರೆ. ಕಾಲಕ್ರಮೇಣ ಆಹಾರದ ಪದ್ಧತಿ ಬದಲಾಯಿತು. ಮನುಷ್ಯನ ಹಲ್ಲುಗಳು ಇದಾಗಿದ್ದು ಸಸ್ಯಾಹಾರವನ್ನು ತಿನ್ನೋದಕ್ಕಾಯ್ತೆ ಹೊರತಾಗಿ ಮಾಂಸಾಹಾರವನ್ನು ತಿನ್ನೋದಕ್ಕಾಗಲಿಲ್ಲ. ಯಾವ್ದು ಇವತ್ತು ಮಾಂಸ ಅಂತ ತಿಳ್ಕೊಂಡು ಮನುಷ್ಯ ತಿನ್ನಕತ್ತಾನಲ್ಲ, ವಿಚಾರ ಮಾಡ್ಕೊಳ್ಬೇಕು. ಏನೂ ಅರಿಯದೇ ಇರತಕ್ಕಂಥ ಬರೇ ಹುಲ್ಲನ್ನು ತಿಂದಿರ್ತಕ್ಕಂಥ ಪ್ರಾಣಿಯನ್ನ ಕೊಂದು ತಿನ್ಬೇಕಾದ್ರೆ, ಹುಲ್ಲು ತಿಂದಿರುವಂತ ಪ್ರಾಣಿನ ಅಂತ ಘೋರ ಕೃತ್ಯಕ್ಕೊಳಗಾಗೈತಿ. ಅದನ್ನ ತಿಂದು ನೀ ಬದುಕಬೇಕಂತ ಮಾಡಿಲ್ಲಪ್ಪ, ನೀ 8 ದಿವಸ ಬದುಕಾವ ಹೇಳ್ತಾರೆ ಶಾಸ್ತ್ರಕಾರ. ಅದಕ್ಕೆ ಹೇಳ್ತಾರೆ, ಯಾರ ಮುಂದೆ ಹೋಗಿ ಅಳಬೇಕು? ಅಳುಕಂಡ್ಯ ಹೋತೆ ಅಳಕಂಡ್ಯ. ಯಾರ ಮುಂದೆ? ವೇದವನ್ನು ಓದಿದವರ ಮುಂದೆ ಹೋಗಿ ಅಳುಕ
ಶಾಸ್ತ್ರ ಪುರಾಣವ ಕೇಳಿದವರ ಮುಂದೆ ಹೋಗಿ ಅಳುಕಂಡೆ. ಯಾರು ನಿನ್ನ ದೇವರ ಹೆಸರನ್ನ ಕಡಿಬೇಕಂತ ಹೇಳ್ಯಾರಲ್ಲ, ಅಂತ ಶಾಸ್ತ್ರ ಮಾಡಿಟ್ಟಾರಲ್ಲ, ಅವ್ರ ಮುಂದೆ ಹೋಗಿ ಅಳಪ್ಪ. ನನ್ನ ಮುಂದೆ ಹತ್ರ ನೀ ಹತ್ತುದಕ್ಕೆ ತಕ್ಕದನ್ನು ಮಾಡುವ ಪರಮಾತ್ಮ. ನೀ ಅವ್ರ ಮುಂದೆ ಹತ್ತಿದ್ದ ಕರೆ ಆಯ್ತಂದ್ರೆ ಅವ್ನಿಗೇನು ತಕ್ಕದ್ದು ಮಾಡ್ಬೇಕಾಗೈತಿ ಅದನ್ನು ದೇವ್ರು ಮಾಡ್ತಾನ. ನನ್ನ ಮುಂದೆ ಅಳಬಾಳ ಅಂತ ತಿಳ್ಕೊಂಡು ಆ ಕುರಿಯ ಇದನ್ನು ನೋಡಿ ಬಸವಣ್ಣನವರು ಅನ್ಕೊಂತಾರೆ. ನಮ್ಮ ತಲೆಯೊಳಗೆ ಎಷ್ಟೋ ಕರೆ ಕೂದಿದ್ರು ಸಹಿತ ಒಂದು ಬೆಳಗಾದ್ರೆ ನಮ್ದೊಂದು ಬೆಳಗಾಯಿತು ಅಂತ ತಿಳ್ಕೊಂಡು ದುಃಖ ಮಾಡ್ಕೊಳ್ಳುವಂಗಿಲ್ಲ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿಯು ಕೊರತೆಯೊಂದನ್ನು ನೀನು ಅನುದಿನವು ನೆರಳಿ ನರೆಯೆಲ್ಲವನ್ನು ಶಪಿಸಿ ನರಳುವುದು ಬಾಳೆಯನ್ನು ಮಂಕೋತಿಮ್ಮ. ಒಂದು ಮಂಗ ಈ ಕಡೆಯಿಂದ ಆ ಕಡೆ ಜಿಗಿಬೇಕಾದ್ರೆ ಒಂದು ಸಣ್ಣ ಗಾಯ ಮಾಡ್ಕೊಂತಾನೆ. ಒಂದು ಸಣ್ಣ ಗಾಯ ಮಾಡ್ಕೊಂಡು ಅದನ್ನ ಹಳ್ಳವಲ್ಲ ಕೆರೆದು 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 ದೊಡ್ಡ ಹುಣ್ಣನ್ನಾಗಿ ಮಾಡ್ಕೊಂತದ. ಹುಣ್ಣು ಮಾಡ್ಕೊಂಡ ಮೇಲೆ ಸುಮ್ಮನಿರಂಗಿಲ್ಲ, ಮತ್ತೆ ಅದನ್ನು ಕೆರೀತದ. ಹುಣ್ಣನ್ನ ದೊಡ್ಡ ಗಾಯವನ್ನಾಗಿ ಮಾಡಿಕೊಂಡು ಅದರೊಳಗೆ ಅದು ಸತ್ತು ಹೋಗೈತಿ. ಹೆಂಗ ಒಂದು ಮಂಗ ಸಣ್ಣ ಗಾಯವನ್ನು ಕೆರೆದು 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 ಹುಣ್ಣು ಮಾಡಿಕೊಂಡು ಅದರಾಗ ಹೆಂಗ ಸತ್ತು ಹೋಗೈತಲ್ಲ, ಹಂಗೆ ಎಂದೋ ಆಗಿರುವಂತ ನಿನ್ನ ಜೀವನದ ಒಂದು ಸಣ್ಣ ಘಟನಾ ಹಳ್ಳ ಬಳ್ಳ ನನಗೆ ಹಂಗಾತ್ರಿ, ನನಗೆ ಹಿಂಗಾತ್ರಿ, ನನಗೆ ಹಂಗಾಗಬಾರ್ದಾಗಿತ್ರಿ, ನನಗೆ ಹಿಂಗಾಗಬಾರ್ದು, ಬರೇ ಹಿಂದಿಲ್ ಎಷ್ಟು ತಿಳ್ಕೊಂಡು ನೀವು ವಿಚಾರ ಮಾಡ್ಕೊಂಡು ಕುಂದ್ರ ಭಾಳ ಹಿಂದಿಲ್ ನೆನೆಸ್ಕೊಳಂಗಿಲ್ಲ. ಇವತ್ತು ಹೋಗೈತಪ್ಪ ಅಂದ್ರೆ ನಾಳೆ ಐತಲ್ಲಪ್ಪ ಬದುಕ. ನಿನ್ನೆ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಾಳೆ ಚಲೋ ದಿವಸಗಳು ಬರ್ತಾವಂತ. ಕಷ್ಟ ಅನ್ನುವಂಥದ್ದು ತಳಕ್ ಕುಂತೈತೆ ಅಂದ್ರೆ ಸುಖ ಅನ್ನೋದು ಮ್ಯಾಗ ನಿಂತ ಬಿಟ್ಟಿರ್ತೈತಿ. ಇದ್ರೊಳಗೆ ಯಾರು ಮಾತಿಲ್ಲ. ಆದ್ರೆ ಸುಖ ಬರೋ ಮಟ್ಟ ಒಂದಿಷ್ಟು ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ನಿನ್ನ ಕೆಲಸ ನೀ ಮಾಡ್ಬೇಕು ಅಂತ ಹೋಗ್ಬೇಕು. ಸುಖ ಬರ್ಬೇಕಾದ್ರೆ ಹಂಗ ಬರ್ತದೆ. ಕಷ್ಟ ಹುಡುಕೈತಂದ್ರೆ ಮ್ಯಾಗ ಸುಖ ಕಾಯ್ತಿರ್ತದ. ಅದ್ರ ಬರೋ ಮಟ್ಟ ನಾವು ಹುಡ್ಕೋಬೇಕು. ಹೆಂಗ್ ಹುಡ್ಕೋಬೇಕು? ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಆಯಾಮದೊಳಗೆ ಎಂಥವ್ರನ್ನ ನೋಡಿ ಬದುಕಬೇಕು ಅಂತಂದ್ರೆ, ವಿಮಾನದೊಳಗೆ ಹತ್ತಿ ಅಡ್ಡಾಡವ ಅವನು ನೋಡಿ ಕಾರ್ನಾಗ ಹೊಂಟಾವ ಎಂದು ಕೂಡ ದುಃಖ ಮಾಡ್ಕೋಬಾರದು. ಅವ ಯಾರನ್ನ ನೋಡಬೇಕು ಅಂತಂದ್ರೆ, ನನಗೆ ವಿಮಾನದಾಗ ಹತ್ತುವಂಥ ಭಾಗ್ಯ ಸಿಗಲಿಲ್ಲ ಅಂತ ದುಃಖ ಮಾಡ್ಕೊಳ್ಳೋಂಗಿಲ್ಲ. ಸೈಕಲ್ ಮೋಟರ್ ಮೇಲೆ ಹೊಂಟಿರ್ತಾರಲ್ಲ ಅವ್ರು ನೋಡ್ಬೇಕು. ನಾ ಕೇಳ್ತದಲ್ಲಮ್ಮ ನಿಮಗೆ, ಸೈಕಲ್ ಮೇಲೆ ಹೊಂಟಿರ್ತಾರಲ್ಲ ಅವ್ರು ನೋಡ್ಬೇಕು. ನನಗೆ ಚಲೋ ಕಾರನ್ನ ಕೊಟ್ಟಾನ ಭಗವಂತ. ಎಷ್ಟೋ ಮಂದಿಗೆ ಅದು ಇಲ್ಲಲ್ಲ ಅಂತ ವಿಚಾರ ಮಾಡಿ. ಸೈಕಲ್ ಮೋಟರ್ನಾಗ ಹೊಂಟಾವ ಅವ ಕಾರ್ನಾವ್ ನೋಡಿ ದುಃಖ ಪಡುವಂಗಿಲ್ಲ. ಅವ ಯಾರು ನೋಡ್ಬೇಕು? ಸೈಕಲ್ ಮೇಲೆ ಹೊಂಟಾವ್ ನೋಡಿ ದುಃಖ ಪಡ್ಬೇಕು, ನೋಡಿ ಖುಷಿ ಪಡ್ಬೇಕು. ನನಗೆ ಚಲೋ ಸ್ಪೀಡ್ ಹೋಗಾಕ ಮೋಟರ್ ಸೈಕಲ್ ಕೊಟ್ಟಾನ, ಅವಂಗ ಅದು ಇಲ್ಲಲ್ಲ ಅಂತ ಆನಂದ ಪಡ್ಬೇಕು. ಸೈಕಲ್ ಮೇಲೆ ಹೊಂಟಾವ ಮೋಟರ್ ಸೈಕಲ್ ಹೊಂಟಾವ್ ನೋಡಿ ದುಃಖ ಪಡುವಂಗಿಲ್ಲ. ಎಷ್ಟೋ ಮಂದಿ ನಡ್ಕೊಂತ ಹೊಂಟಾರಲ್ಲ ಅವ್ರು ನೋಡಿ ಆನಂದ ಪಡಬೇಕು. ಇನ್ನು ನಡ್ಕೊಂತ ಹೊಂಟಾವ ಸೈಕಲ್ ಮೇಲೆ ಹೊಂಟಾವ್ ನೋಡಿ ದುಃಖ ಪಡುವಂಗಿಲ್ಲ. ಎಷ್ಟೋ ಮಂದಿಗೆ ಕಾಲೊಳಗೆ ಹಾಕೊಳ್ಳೋದಕ್ಕೆ ಚಪ್ಪಲಿ ಇಲ್ಲಾರ್ದಕ್ಕೆ ಇದ್ದು ಬಿಸ್ಲೇರಿ ಬಾಟ್ಲಿಯನ್ನು ಚಪ್ಟ ಮಾಡಿ ಅದನ್ನ ಖಾಲಿ ಕಟ್ಕೊಂಡು ಹಗ್ಗ ಅಂತ ಮಾಡ್ಕೊಂಡು ರೋಡ್ನಾಗ ಅಡ್ಡಾಡೋರು ರಗಡ ಮಂದಿ ಸಿಗ್ತಾರೆ ನಮ್ಗೆ ನೋಡಕ್ಕೆ. ಅಂಥವ್ರು ನೋಡಿದಾಗ ನಮ್ಗೆ ಅನಿಸ್ಲಿಕ್ಕೆ ಏನಂತ, ಎಷ್ಟೋ ಮಂದಿಗೆ ನನಗೆ ಅಡ್ಡಾಡಕ್ಕೆ ಚಲೋ ಯಾರು ಚಪ್ಪಲಿನಾರ ಕೊಟ್ಟಾನ, ಇವಂಗೆ ಪರಮಾತ್ಮ ಅದನ್ನೂ ಸಹಿತ ಕೊಟ್ಟಿಲ್ಲ ಅಂತ ಖುಷಿ ಪಡಬೇಕು. ಇನ್ನು ಬಿಸ್ಲೇರಿ ಬಾಟ್ಲಿ ಕಟ್ಕೊಂಡು ಅಡ್ಡಾಡವ ಚಪ್ಪಲಿ ಹಾಕೊಂಡು ಹೊಂಟಾವ್ ನೋಡಿ ದುಃಖ ಪಡುವಂಗಿಲ್ಲ. ಅವ ಏನ್ ತಿಳ್ಕೊಬೇಕಂದ್ರೆ, ಪರಮಾತ್ಮ ಅಡ್ಡಾಡಕ್ಕೆ ಯಾರ ಕಾಲ ಚಲೋನ ಕೊಟ್ಟಾನ. ಎಷ್ಟೋ ಮಂದಿಗೆ ಈ ಜಗತ್ತಿನ ಕಾಲ ಇಲ್ಲಲ್ಲಪ್ಪ, ಅಂಥವ್ರನ್ನು ನೋಡಿದಾಗ ನಿನ್ನ ಜೀವನ ಏನು ಅನ್ನುವಂಥದ್ದು ನಿನಗೆ ಗೊತ್ತಾಗ್ತದ. ಬದುಕಬೇಕಾದ್ರೆ ನಿನಗಿಂತ ಕೆಳಗಿನವ್ರು ನೋಡಿ ಬದುಕಬೇಕು. ಸಾಧನೆ ಮಾಡಬೇಕಾದ್ರೆ ನಿನಗಿಂತ ದೊಡ್ಡವರು ಸಾಧನೆ ಏನು ಮಾಡ್ಯಾರಲ್ಲ ಅವ್ರು ನೋಡಿ ಸಾಧನೆ ಮಾಡಬೇಕು. ಇದು ಜಗತ್ತಿನ ಸಿದ್ಧಾಂತ ಐತಿ. ಯಾವಾಗ ನಮಗೆ ದುಃಖ ಬಾಳಾಕೈತಿ ಅಂತಂದ್ರೆ, ಒಬ್ಬ ಸಾಧು ನದಿ ದಂಡಿ ಒಳಗೆ ಒಂದೇ ದೋತ್ರ ನಮ್ಮ ಮನೆಯೊಳಗೆ ಸಿಕ್ಕಾಪಟ್ಟಿ ಅರಿಬೇದವ ನಮ್ಗೆ. ಎಷ್ಟು ಮಂದಿ ತಾಯಿಯಂದ್ರೆ ಇಷ್ಟು ಮಂದಿ ಕುಂತಿರಲ್ಲ, ಸಿರಿ ಸಂಬಂಧ ಎಷ್ಟು ಮಂದಿ ಜಗಳ ಮಾಡಿಲ್ಲ ನೀವು? ಹೊಸ ಹಬ್ಬಕ್ಕೆ 10 ಸಿರಿ ತಂದು ಕೊಟ್ಟರು ಕಲರ್ ಚೇಂಜ್ ಆಗಿಲ್ಲ ಅಂತ ತಿಳ್ಕೊಂಡು ಜಗಳ ಮಾಡಿದವ್ರು ರಗಡ ಮಂದಿ ಅದ. ಎಷ್ಟೋ ಮಂದಿ ಒಂದೊಂದು ಸೀರೆ ಜಗಳ ಮಾಡಿದವ್ರು ಅದಾರಲ್ಲ ನೋಡಿ. ನಮ್ಮ DV ಜಿಯವರು ಅಂದ್ರೆ ಗುಂಡಪ್ಪನವ್ರು, DV ಗುಂಡಪ್ಪನವ್ರ ಹೆಂಡತಿ ಭಗೀರಥಮ್ಮ. ಏನ್ ಹೆಸರು? ಭಗೀರಥಮ್ಮ. ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತಂದ್ರೆ ಒಟ್ಟ ಜಗಳ ಮಾಡಕ್ ಹೋಗ್ಬಾರ್ದು. ಮಾಡಿದ್ರೆ ಸಣ್ಣ ಪುಟ್ಟ ವಿಷಯಕ್ಕಂತೂ ಜಗಳ ಮಾಡಕ್ ಹೋಗ್ಬಾರ್ದು. ಮಾಡಿದ್ರೆ ಮಾಡ್ಬೇಕ, ಅದನ್ನ ಆಗ ಮರೆತು ಬಿಡ್ಬೇಕು. ಗಂಡ ಒಂದು ಕಡೆ ನೀರು ಆಗ್ಯಾನಂದ್ರೆ ಬೆಂಕಿ ಆಗ್ಯಾನಂದ್ರೆ ಹೆಂಡತಿ ನೀರು ಹಾಕ್ಬೇಕು. ಇಲ್ಲ ಹೆಂಡತಿ ಭಾಳ ಬೆಂಕಿ ಆದಂಗೆ ಆಗ ಅಂದ್ರೆ ಗಂಡ ನೀರು ಹಾಕ್ಬೇಕು. ಸಂಸಾರ ಭಾಳ ಚೆನ್ನಾಗಿರುತ್ತೆ. ನೀವು ಸಣ್ಣ ಪುಟ್ಟ ವಿಷಯಕ್ಕೆ ಹೆಂಗೆ ಜಗಳ ಆಡ್ತಾರೆ ಮನ್ಯಾಗ ಅಂತಂದ್ರೆ, ಗಂಡ ಹೆಂಡತಿ ಕೂಡಿ ಮಾತಾಡ್ಕೊಂಡು ಕುಂತಾಗ ಅವ ಒಂದು ಕಪ್ ಚಾ ಮಾಡ್ಕೊಂಬ ಅಂದ. ಚಾ ಡಬ್ರಿ ತೊಳೆದ ಚಾ ಮಾಡ್ಕೊಂಡ್ ಬರ್ಬೇಕಂತ ಹಿಂದೆ ಇತ್ತಲ್ಲ ಹೋಗ್ಯಾಳ. ಒಂದು ಹುಣಸಿ ಗಿಡ ಹತ್ತೈತಲ್ಲ. ಯಾವ ಗಿಡ? ಹುಣಸಿ ಗಿಡ ಅಂದ್ರೆ ಗೊತ್ತಾಗೈತಿ. ಹುಣಸಿ ಹಣ್ಣು ಕೊಡ್ತೈತಲ್ಲ,
ಆ ಗಿಡ ಸಣ್ಣದು ಹುಟ್ಟೈತಲ್ಲಿ. ದಿವಸ ಅಡಿಗೆ ಮಾಡಿದ್ರೆ ಬೀಜ ಬಿದ್ದಿರ್ಬೇಕಾಗ ಅದು ಹಿಂದೆ ತಿಟ್ಟಾಗಿಟ್ಟು ಹುಟ್ಟೈತದ. ಎಷ್ಟು ಸೇಮ್ ಇಟ್ಟೈತಿ. ಆಕಿಗೆ ಎಷ್ಟು ಖುಷಿ ಆಯ್ತು, ನಮ್ಮ ಮನೆ ಇರ್ತಲ್ಲ ಹುಣಸಿ ಗಿಡ ಹುಟ್ಟೈತಂತ ಓಡಿ ಬಂದು ಚಾ ಕಾಯಿಸ್ಕೊಡೋದು ಬಿಟ್ಟು ಗಂಡಿಗೆ ಹೇಳಿದೆ, ಏನ್ರಿ ನಮ್ಮ ಮನೆಯೊಳಗೆ ಹುಣಸಿ ಗಿಡ ಹುಟ್ಟೈತೆ ಅಂತ. ಅವ ಎಷ್ಟು ಖುಷಿ ಅನ್ನಂದ್ರೆ ಹುಣಸಿ ಗಿಡ ಹುಟ್ಟೈತೆ, ಹಂಗಂದ್ರೆ ಏನು ದೊಡ್ಡದು ಹಾಕಿದ್ರೆ ಜಾಗ ರೊಕ್ಕ ಬರ್ತಾವು. ಎಷ್ಟೈತಲ್ಲ ಹುಣಸಿ ಗಿಡ ಇಟ್ಟೈತಿ, ಅಲ್ಲಿ ರೊಕ್ಕ ಹೋಗ್ಯಾನವ. ಇಟ್ಟು ಹುಣಸಿ ಗಿಡ ಐತಿ, ಕನಸು ಕಾಣೋದಕ್ಕೆ ಒಂದು ಇತಿಮಿತಿ ಬೇಕು ಬೇಡ. ಯಾರೋ ಪಾಪ ರಾತ್ರಿ ಇಬ್ಬರು ಮಕ್ಕೊಂಡಾಗ ಪಟ್ನ ಕನಸು ಬಿತ್ತಂತಾವು, ಪಟ್ನ ಎದ್ದಾವ. ಯಾಕೆ ಏನ್ಲೈತಿ ಕನಸು ಬಿದ್ದಿತ್ತು ನನಗೆ ಅಂದ. ಏನು ಕನಸು? ಲಾಟ್ರಿ ಐತಿತ್ತು ಅಂದವ. ಎಷ್ಟು? 10 ಲಕ್ಷ ಅಂದ. 10 ಲಕ್ಷ ರೂಪಾಯಿ ಹತ್ತಿತ್ತು ಕೂಡಲೇ ಮುಂದೇನಾಯ್ತು ಅಂದ. ಅವಾಗ ಅಕ್ಕಿ ಎದ್ದು ಬಿಟ್ಟೆ ಅಂದಂತಾವ. ಅಕ್ಕಿ ಏನು ಮಾಡ್ಬೇಕು? ಹೇಳೋದು ಎತ್ತಿ ಮಾರಾಯ, ಎಪ್ಪಡಿ ಮಾಡ್ಯಾರ ಹೇಳ್ಬೇಕಿಲ್ಲ ಅದು ನಾನು ಅಕ್ಕಿನ ಚಿಂತೆ ಅಲ್ಲಿ. ಒಬ್ಬೊಬ್ಬರಿಗೆ ಒಂದೊಂದು ಕನಸು ಕೊಡ್ತಾವ. ಇವ್ರದ್ದು ಇನ್ನೂ ಇಟ್ಟೈತದ ಹುಣಸಿ ಗಿಡ, ಅದು ಬೆಳಿಬೇಕು ಯಾವಾಗ, ದೊಡ್ಡದಾಗ್ಬೇಕು ಯಾವಾಗ, ಹುಣಸಿ ಗಿಡ ಬಿಡ್ಬೇಕು ಯಾವಾಗ, ಅಲ್ಲಿ ಮಟ್ಟ ಇವ್ರು ಅಲ್ಲಿರ್ಬೇಕು ಯಾವಾಗ. ಆದ್ರೂ ವಿಚಾರ ಮಾಡ್ಯಾಳ. ಅವ ಒಂದು ಮಾತು ಅಂದ್ ನೋಡ್ರಿ, ಹಂಗ ನೋಡು ಹುಣಸಿ ಗಿಡ ಬೆಳೆದೈತಿ, ನೀನು ಇದ್ದೂರಾಗಿನ ಲಗ್ನ ಮಾಡ್ಕೊಂಡಿ ನೀನು, ಮತ್ತು ಹುಣಸಿ ಗಿಡ ಮಾಡಿ ಏನು ಮಾಡೋದು? ಅವಾಗ ಇಲ್ಲ ಒಂದು ಚಲೋ ಚಾದ ಅಂಗಡಿ ಇಟ್ಬಿಡೋಣ ಅಂದವ. ಹುಣಸಿ ಗಿಡ ಇಟ್ಟೈತಿ, ಹುಣಸಿ ಗಿಡ ಇಟ್ಟೈತಿ, ಚಲೋ ಚಾದ ಅಂಗಡಿ ಹೋಗ್ಯ ನಾನು, ಚಲೋ ಚಾದ ಅಂಗಡಿ ಇಟ್ಬಿಡು ನಾನು ಕೊಡ್ಲಿಲ್ಲ. ಅವ ಹಂಗೆ ಮತ್ತೆ ಕಂಡೀಷನ್ ಹಾಕಿದ, ನೀ ಏನಾರ ಜೇರ್ಕಂತ ಅಣ್ಣ ಬಂದಂತ ತಮ್ಮ ಬಂದಂತ ಅವ್ರು ಬಂದ್ರಂತ ಚಾ ಏನಾರ ಫ್ರೀ ಕೊಟ್ಟಿ ಕೆಲಸ ಕಡ್ತೈತೆ ಅಂದವ. ಇಟ್ಟು ತಂದು ಬಿಡ್ಲಿ ಅಕ್ಕಿ ಸುಮ್ಮನೆ ಇರ್ಬೇಕಲ್ಲ. ನಮ್ಮ ಮನೆಯಾಗಿಲ್ಲ ಅಂತ ಹೋಗಿ ಅವ್ರ ಮನ್ಯಾಗ ತಗೊಂಡ್ಬಂದು ನಿನ್ನ ಹೊಟ್ಟಿಗೆ ಊಟ ಹಾಕಿನಿ. ನಾವು ಚಾದ ಅಂಗಡಿ ಇಟ್ಟಾಗ ನಮ್ಮ ಅಣ್ಣ ಬಂದ್ರೆ ಚಾ ಕೊಡ್ಬಾರಂತೀಯ ನೀನು, ಹಾಲು ಕೊಡ್ಬಾರಂತೀಯ ನೀನು ಅಂತ ತಿಳ್ಕೊಂಡು ಸಿಟ್ಟಿಗೆ ಅಂತ ಹಿಂಗೆ ಅಂದು ಕೊಡ್ಲೇನ, ನೀ ಬೇಕಾದ ಮಾಡ, ಚಾ ಅಂಕಲ್ ಕೊಡಂಗಿಲ್ಲ, 1 ಲೀಟ್ರ್ ಹಾಲು ಕೊಡಾಕಿನ ಅಂದ್ಲಕ್ಕಿ. ಯಾರ ಮನೆಗೆ? ತವ್ರ ಮನೆಗೆ. ನಾ ಹೇಳಿದ್ರು ಹಾಲು ಕೊಡ್ತೀಯ ಅಂತ ಜೋರ್ ಕಪಾಳ ಹೊಡೆದು ನೋಡಿ. ಚಲೋ ಆತಲ್ಲೇ. ಹುಣಸಿ ಗಿಡ ಎಷ್ಟೈತಿ? ಎಷ್ಟೈತ್ರಿ? ಹುಣಸಿ ಗಿಡ ಇಟ್ಟೈತಿ. ಇವ್ರು ಎಲ್ಲಿ ಮಟ್ಟ ಹೋಗ್ಯಾರ? ಕಪಾಳ ಹೊಡೆಸೋಳ್ ಮಟ್ಟ ಹೋಗ್ಯಾರ. ಯಾವಾಗ ಇವ ಹೊಡೆದ ಕೂಡ್ಲೇನ ಅಕ್ಕಿ ಹಾಕಿ ಸುಮ್ಮನಿರ್ತ ಪಟ್ಟ ಸುಟ್ಕೆ ತೊಗೊಂಡು ಅಕ್ಕಿ ಹಿಂದಿನ ಬಾಗಲ್ನಾಗ ಹಾಕಿ ತವ್ರ ಮನೆಯಲ್ಲಿ ಓಡಿ ಕುಂತಕ್ಕಿ. ಅವಾಗ ಅವ್ರ ಮನೆಯಾಗಿದ್ದ ಗಣಮಕ್ಳು ಕೇಳಿದ್ರು, ಯಾಕಪ್ಪ ಮತ್ತೆ ಯಾಕೆ ಬಂದಿ ಇಂಥ ಟೈಮ್ದಾಗ ಅಂತ. ಏನು ಹಿಂಗೆ ಹುಣಸಿ ಗಿಡ ಅಂತ, ಅದು ನಾರಂತ, ದೊಡ್ಡದಂತ, ಚಾ ಅಂತ, ಹೋಟೆಲ್ ಅಂತ, ಹಾಲು ಕೊಡಬಾರ್ದನ್ನ ಕೊಡ್ತೀನಿ ಅಂದ್ರೆ ಕೊಡಬಾರ್ದು. 4 ದಿವಸ ಎಲ್ಲಿ ಹೋಗ್ಬೇಡ ಮನೆಯಾಗ ಇರೋಂದ್ರೆ ಅವ್ರ ಪಾಪ ಇವತ್ತು ಬರ್ತಾಳೆ ಬಿಡು, ನಾಳೆ ಬರ್ತಾಳೆ ಬಿಡು ಅಂತ ಅನ್ಕೊಂತ ಅಡ್ಡಾಡ್ತಿದ್ವಿ ಕಾಕ ಆ ಕಡೆ ಈ ಕಡೆ. ಯಾವಾಗ ಸಾಯಂಕಾಲ ಕೆರಿ ಒಂಡಿ ಮೇಲೆ ಅಡ್ಡಾಡಕತ್ತಿದ್ದ, ಇವನು ಹೆಂಡತಿ ಅಣ್ತಂಬ್ರಿದ್ರು 4 ಮಂದಿ ಇದ್ರು. ಅವ್ರು ಗಟ್ಟುಳ ಪಟ್ನ ಹೋದವ್ರು ಹಿಡ್ಕೊಂಡು ಅವ್ನು ಹೊಡೆದಿದ್ದ. ಅವ ಅಂದ, ಹೊಡ್ಯಾಕತ್ತೀರಿ ಮಾರಾಯ, ಯಾಕೆ ಹೊಡ್ಯಾಕತ್ತೀರಿ ಹೇಳ ಹೊಡ್ರಿ ನನಗೆ ಅಂದವ. ಅವಾಗ ಅವ್ರಂದ್ರಂತ, ಯಾಕೆ ಹೊಡಿಬೇಕಂತಂದ್ರೆ ನಿನ್ನ ಆಕಳು ಬಂದು ಎಲ್ಲ ನಮ್ಮ ಹೊಲದಾಗಿನ ಹುಲ್ಲು ಸೊಪ್ಪು ಎಲ್ಲ ಮೇದ್ ಹೋಗೈತಿ, ಕಟ್ಕೊಂಡು ಜೀವನ ಮಾಡಕ್ಕೆ ಬರ್ತೈತಿ ನಿನಗೆ ಅಂದವ. ಇನ್ನೂ ಆಕಳ ತಂದೆ ಎಲ್ಲೋ ಮಾರಾಯ ಅಂದವ. ಮತ್ತಿನ್ನು ನಮ್ಮ ಅಕ್ಕ ಹಾಲು ಕೊಟ್ಟೆ ನಮಗನ್ನ ಯಾಕೆ ಹೊಡ್ದಕ್ಕೆ ನಾಂದ್ರವ. ಇದಿದ್ದೀನಿ ಒಂದು ಸಣ್ಣ ಹುಣಸಿ ಗಿಡ ಹುಟ್ಟಿದ್ದಕ್ಕ ಅಟ್ಟಾಪುಟ್ಟ ಜಗಳ ತಗೊಂಡು ಹೋಗಿ ಅಲ್ಲಿ ಮಠ ಮಾಡ್ತಾರ. ಅಂದ್ರೆ ಭಗೀರಥಮ್ಮ ಹೆಂಗೂ ಅಂದು ಒಂದು ಜಗಳ ಮಾಡಲಿಲ್ಲ. ಸಂಸಾರದ ಗುಟ್ಟು ಹೆಂಗಂತಂದ್ರ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ, ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ರಾಮನಾಥ. ಹೇಗಿರಬೇಕು? ಗಂಡ ಕೊಂಬುವುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುವುದು ಸೂರ್ಯಮಾಂಸ, ಬಾಂಡ ಭಾಜನ ಸುತ್ತವಿಲ್ಲದವರ ಭಕ್ತಿ ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಗಂಡನ್ನು ಒಂದ ಭಕ್ತಿ ಇರಬೇಕು, ಹೆಂಡತಿ ಒಂದ ಭಕ್ತಿ ಇರಬೇಕು, ಅಂದಾಗ ಅದಕ್ಕೆ ಬದುಕಲಿಕ್ಕೆ ಆಗ್ತದ. ಭಗೀರಥಮ್ಮ ಅವರು ಡಿವಿಜಿ ಅವರು ಡಿ ವಿ ಗುಂಡಪ್ಪನವ್ರು ಅಂದ್ರ ಕನ್ನಡದ ಕಗ್ಗಗಳನ್ನ, ಅಂದ್ರೆ ಈಗೇನು ಭಗವದ್ಗೀತೆ ಶ್ಲೋಕ ಅದಾವಲ್ಲ ಅವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿರ್ತಕ್ಕಂಥ ದೊಡ್ಡ ವ್ಯಕ್ತಿತ್ವ ಅಂತ ಕರೀತಾರ. ಅವರು ಹೇಳಿದ್ರಂತೆ, ಹೇ ಭಾಗ್ಯ ಇವತ್ತು ಲಗ್ನಕ್ಕೆ ಹೋಗಿ ಬಾ ಅಂತ. ಯಾರೋ ಲಗ್ನ ಪತ್ರ ಕೊಟ್ಟು ಹೋಗಿದ್ರ, ಲಗ್ನಕ್ಕೆ ಹೋಗಿ ಬಾ ಅಂತ ಹೇಳಿದ್ರ. ಅವ್ರು ಲಗ್ನಕ್ಕೆ ಹೋಗಿ ಬಾ ಅಂತ ಹೇಳಿದ್ರ ಆ ಹುಣ ಅನ್ಲಕ್ಕೆ ಹೆಣ್ಮಗಳು. ಆದ್ರೆ 1 ತಾಸು ಬಿಟ್ಟು ಹೊರಗೆ ಬಂದು ನೋಡ್ತಾರ, ಆ ಹೆಣ್ಮಗಳು ಅಲ್ಲೇ ಕೂತಿದ್ರು. ಅಲ್ಲ ಅವ್ರು ಕೇಳಿದ್ರಂತ, ನಾನು ಹೇಳಿ ನಿನಗೆ ಲಗ್ನಕ್ಕೆ ಹೋಗಿ ಬಾ ಅಂತ ಹೇಳ್ಕೊಂಡು ಬಂದು ಲಗ್ನ ಪತ್ರ ಕೊಟ್ಟಾರ. ಪಾಪ ಲಗ್ನಕ್ಕೆ ಹೋಗ್ಲಾರ್ದ ಇಲ್ಲೇನ್ ಮಾಡಕತ್ತಿ ಭಾಗ್ಯ ಅಂತ ಕೇಳಿದ್ರ. ಅವ್ರು ಲಕ್ಷ್ಯ ಕೊಡ್ಬೇಕು ನೀನೆಲ್ಲ. ಅಕ್ಕಿ ಅಂತಾಳಂತ, ನಾನು ಲಗ್ನಕ್ಕೆ ಹೋಗ್ಲಿಲ್ಲ ಅನ್ನೋದಕ್ಕೆ ಒಂದು ಉದ್ದೇಶ ಐತಿ ಅಲ್ಲ. ಯಾಕೆ ಲಗ್ನಕ್ಕೆ ಹೋಗಿಲ್ಲ? ಅವ್ರು ಕೊಟ್ಟವ್ರು ಏನ್ ತಿಳ್ಕೊಂಡ, ಅವರು ನಮ್ಮ ಮನೆಗೆ ಇವತ್ತು ಅವ್ರು ಲಗ್ನ ಕೊಟ್ಟರೆ ಕೊಡಾಕ್ ಬಂದಾರಂದ್ರೆ ನಾವು ಅವ್ರ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಮತ್ತೇನಾರು ಅನ್ಕೊಂತಾರಲ್ಲ ಅವ್ರು. ನಿನಗೆ ಹೋಗಕ್ ಆಗಲಿಲ್ಲ ಅಂತಿದ್ರೆ ನಾನು ಹೋಗಿದ್ದೆಲ್ಲ, ಯಾಕೆ ಹಿಂಗೆ ಮಾಡಿದ್ವಿ ಅಂತ ಕೇಳಿದ್ರೆ ಅವಾಗ ಭಗೀರಥಮ್ಮ ಹೇಳಿದ್ಲಂತ,
ನಾ ಯಾಕೆ ಲಗ್ನಕ್ಕೆ ಹೋಗಿಲ್ಲ ಅಂತಂದ್ರೆ ಎಲ್ಲ ತಾಯಂದಿರು ಸ್ಪಷ್ಟವಾಗಿ ತಿಳ್ಕೋಬೇಕು. ನೀವು ಎಂದ ಮದುವೆ ಆಗೈತಿ ಅಂತಲಿಂದ ಇಲ್ಲಿವರೆಗೆ ಕೊಡಿಸಿದ ಸೀರೆ ಎಷ್ಟು ಅಂತಂದ್ರೆ ಕೇವಲ 10 ಸೀರೆ ಕೊಡಿಸಿರಿ ನೀವು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೊಸ ಸೀರೆಯನ್ನು ಕೊಡಿಸಿಲ್ಲ. ಅವು ಹರಿದಿದ್ವನ್ನ ಹೊಲ್ಕೊಂಡು ಹೊಳ್ಳಿ ಹಾಕ್ಕೊಳಕ್ ಬರಲಾರ್ದಷ್ಟು ಅವು ಹರಿದು ಹೋಗ್ಯಾವ. ಇಂಥ ಹರಕದ ಸೀರೆಯನ್ನು ಹಾಕ್ಕೊಂಡು ನಾವೇನಾದ್ರು ಲಗ್ನಕ್ಕೆ ಹೋದ್ರೆ ನಿಮ್ಮ ಯಜಮಾನ ಒಂದು ಸೀರೆ ಕೊಡಿಸಿಲ್ಲ ಅಂದ್ರೆ ನಾ ಮದುವೆಗೆ ಹೋದಾಗ ನಿಮ್ಮ ಹೆಸರು ಕೆಟ್ಟಿತ್ತಲ್ಲ ಅಂತ ತಿಳ್ಕೊಂಡು ನಾ ಮದುವೆಗೆ ಹೋಗಿಲ್ಲ ಅಂತ ತಿಳ್ಕೊಂಡು ಆಕೆ ಹೇಳ್ತಾಳಂದ್ರ ಚಪ್ಪಾಳಿ ಹೊಡೆದವರೆಲ್ಲ ಸುಮ್ಮನೆ ಇದ್ದಿದ್ರ ಮೇಲೆ ಇದ್ದು ಬಿಟ್ರು ಜಗಳ ಯಾವ್ದ ಮಾತಾಡ್ಬೇಕಾದ್ರೆ ಅಂದವ ನಮ್ಮ ಹೆಂಡತಿ ಕಣ್ಣಾಗಿ ಇವತ್ತು ಧೂಳು ಬಿದ್ದಿತ್ತು ಮರಯ್ಯ, ಅದನ್ನ ತೋರ್ಸಾಕ್ ಹೋಗಿ 5,000 ರೂಪಾಯಿ ಖರ್ಚಾಗಿ ಅವನು ಅಂದವ. ಏನಾಗೈತಿ ಅಂದವ, ನಮ್ಮ ಹೆಣ್ಮಕ್ಳು ಕಣ್ಣಾಗ ಧೂಳು ಬಿದ್ದು, ಕಣ್ಣಾಗ ಒಂದು ಸಣ್ಣ ಧೂಳು ಬಿದ್ದು ದವಾಖಾನೆ ಕರ್ಕೊಂಡು ಹೋದ್ರೆ 5,000 ರೂಪಾಯಿ ಹೋಗ್ಯಾವ ಅಂದವ. ಅವ ಇನ್ನೊಬ್ಬ ಏನ್ ಹೇಳ್ಬೇಕು, ಮರಯ್ಯ ನಿನ್ನ ಹೆಂಡತಿ ಕಣ್ಣಾಗ ಧೂಳು ಬಿದ್ದು 5,000 ಖರ್ಚಾಗ್ಯಾವು, ನನ್ನ ಹೆಂಡತಿ ಕಣ್ಣಾಗ ಚಲೋ ಸೀರೆ ಬಿದ್ದು 50,000 ಖರ್ಚಾಗ್ಯಾವ ಅಂದವ. ಅಂದ್ರೆ ಯಾವ್ದು ಇಲ್ಲಲ್ಲ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಏನದ ಅದ್ರ ಬಗ್ಗೆ ಸಂತೃಪ್ತಿ ಭಾವನೆ ಇಟ್ಕೋಬೇಕು. ಇಷ್ಟೆಲ್ಲ ಕೊಟ್ಟಿಲ್ಲಪ್ಪ ಭಗವಂತ, ಇನ್ನೇನು ಕೊಡಬೇಕು ಅಂತ ತಿಳ್ಕೊಂಡು ಯಾರು ಅವನ ಸ್ಮರಣೆಯನ್ನು ಮಾಡ್ತಾರೆ ಅವ್ರಿಗೆ ಎಂದೂ ಕೂಡ ದುಃಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶರಣರು ಬಹಳ ಗಳಿಸಿರುವಂತ ಪ್ರಯತ್ನವನ್ನು ಮಾಡಲಿಲ್ಲ. ಅವ್ರು ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ, ಆದ್ರೆ ಪುಣ್ಯದ ಬ್ಯಾಲೆನ್ಸ್ ಅನ್ನು ಇಟ್ಕೊಂಡಿದ್ರು ಶರಣರು. ಯಾರು ಬರ್ತಾರೆ ಎಂಥವ್ರು ಬರಲಿಪ್ಪ, ಒಬ್ಬ ಒಕ್ಕಲಿಗ ಮುದ್ದಣ್ಣ, ಅವನ ಕೆಲಸ ಏನು ಗೊತ್ತಾ? ಒಕ್ಕಲಿಗ ಮುದ್ದಣ್ಣ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದ ಗೊತ್ತಾ? ಅವನು ಮಾವಿನ ಹಣ್ಣಿನ ತೋಟ, ಮಾವಿನ ಹಣ್ಣಿನ ತೋಟಕ್ಕೆ ಯಾರಾದರೂ ಬಂದವರು ಕುಂದ್ರಿಸಿ ಒಂದು ನೀರು ಕೊಡ, ಅದನ್ನು ಕರೀದನು ಒಂದು ಸಂಸ್ಕಾರನ. ಏನಿ ಬಂದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಬಂದವರು ಬರೀ ಇರಬೇಕಲ್ಲ, ಕುಂದ್ರ ಇರಬೇಕಲ್ಲ, ಕಾಳಜಿ ಮಾಡಬೇಕಲ್ಲ. ಚಲೋ ನಿಮ್ಗೆ ಗೋರ್ಮೆಂಟ್ ಕೊಡಕ್ಕೆ ಆಗ್ಲಿಕ್ಕಿಲ್ಲ, ಬೆಲ್ಲ ನೀರು ಕೊಡ್ಬೋದಲ್ಲ, ಹಾರ್ಲಿಕ್ಸ್ ಕೊಡಕ್ಕೆ ಆಗ್ತಿರ್ಲಿಕ್ಕಿಲ್ಲ, ಚಂದ ಕುತ್ಕೊಂಡು ಮಾತಾಡಕ್ಕೆ ಬಂದಿರಲಿ. ಅದಕ್ಕೆ ಬಸವಣ್ಣ ಅದನ್ನು ಕಲಿಸಿಕೊಟ್ಟ. ಏನಿ ಬಂದಿರಿ ಹದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಕುಳ್ಳಿರಿ ಎಂದರೆ ನೆಲ ಕುಳ್ಳಿ ಹೋಗುವುದೇ. ನೀವು ಒಡನೆ ಏನು ಕೊಡಲಿಲ್ಲ ಅಂದ್ರೆ ನಡೀತದಪ್ಪ, ಚಂದಾಗಿ ಯಾರು ಮಾತು ಮಾತಾಡಕ್ಕೆ ಕಲಿಬೇಕಲ್ಲ. ಪ್ರೀತಿಯ ಮಾತುಗಳನ್ನು ಮಾತಾಡ್ಬೇಕು. ನೀವು ಪ್ರೀತಿ ಮಾತು ಮಾತಾಡಿದ್ರಂದ್ರೆ ಜಗತ್ತು ಅರ್ಥ ನಿಮ್ಮ ಮುಂದೆ ಸೋಲ್ತದ. ಶಸ್ತ್ರ ಹಿಡ್ಕೊಂಡು ಗೆಲ್ತೀವಿ ಅನ್ನೋದ್ರ ಯಾವುದು ಗೆಲ್ಲಕ್ಕಾಗೋದಿಲ್ಲ. ವಾದದಿಂದ ಗೆಲ್ಲಲಾರದನ್ನ ವಾತ್ಸಲ್ಯ ಗೆಲ್ಲುತ್ತದಂತೆ, ಶಸ್ತ್ರದಿಂದ ಗೆಲ್ಲಲಾರದನ್ನ ಶಾಸ್ತ್ರ ಗೆಲ್ಲುತ್ತದಂತೆ. ಎಂಥ ಮುಂದಿರುವಂಥ ಕಠೋರ ಇದ್ರೂ ಸಹಿತ ಸಣ್ಣ ಹುಡುಗರು ನೋಡ್ರಿ ನೀವು, ಮುಗುಳು ನಕ್ಕು ಅಂದ್ರೆ ಅವು ಯಾವ ಜಾತಿವು, ಅವು ವೈರಿ ಮಗನೋ ಹೆಂಗೋ ಏನೂ ನೋಡೋಂಗಿಲ್ಲ. ಅವು ನಕ್ಕು ಅಂದ್ರೆ ಎಷ್ಟು ಪ್ರೀತಿ ಮಾಡ್ತಾರಲ್ಲ, ಮುಗುಳ್ನಾಗೆ ಮಾತುಗಳನ್ನ ಸದಾಕಾಲ ಆಡ್ತಿರ್ಬೇಕು. ಅಂಥ ಮಾತುಗಳನ್ನ ಆಡೋದು ಭಾಳ ಕಡಿಮೆ ಅದಾರ. ಒಕ್ಕಲಿಗ ಮುದ್ದಣ್ಣ ಬರ್ತಿದ್ದ, ಬಂದು ಯಾರಾದ್ರೂ ಅವ್ನ ತೋಟಕ್ಕೆ ಬಂದ್ರೆ ಅವ್ರಿಗೆ ಒಂದು ಹಣ್ಣು ಕೊಡ. ಹಣ್ಣು ಭಾಳ ರುಚಿ ಆಯಿತು ಅಂದ್ರೆ ಇನ್ನೊಬ್ರು ಕುಂತವ್ರು ತಿಂದವ್ರು ಇನ್ನೊಂದು ಕೊಡು ಪಾ ಮುದ್ದಣ್ಣ ಹಿಂಗಂತ ಕೇಳಿದ್ರೆ ಅವ ಮುದ್ದಣ್ಣಿಗೆ ಹೇಳೋವಂತ, ಒಂದನೇದ್ದು ಕೊಟ್ಟಿದ್ದು ನನ್ನ ದಾಸೋಹ ಮುಗಿದೈತ್ರಪ್ಪ, ಎರಡನೇದ್ದು ಕಾಯಕಕ್ಕೆ ಬೇಕು, ನೀವು ಕೊಟ್ಟ ರೊಕ್ಕದಾಗ 4 ಮಂದಿ ನಾವು ಉಳಿಸ್ಬೇಕು, ಇನ್ನೊಂದು ಹಣ್ಣು ಬೇಕಂದ್ರೆ ನನಗೆ ರೊಕ್ಕ ಕೊಡಬೇಕು ಅಂದ. ಭಗವಂತ ಅವನು ಪರೀಕ್ಷೆ ಮಾಡಕ್ ಬಂದಿದ್ದ. ಭಗವಂತನು ಅಂಥವ್ರನ್ನ ಪರೀಕ್ಷೆ ಮಾಡಕ್ ಬರ್ತಾನ. ಅವನು ಯಾವಾಗಾರ ನೋಡ್ರಿ ನೀವು, ಅವ್ರ ವೇಷದೊಳಗೆ ಬಂದ, ಅವ್ರನ್ನ ಪರೀಕ್ಷೆ ಮಾಡಿದ, ಹಿಂಗೆ ಭಾಳ ಕೇಳ್ತೀವಲ್ಲ ನಾವು. ಅವನು ಪರೀಕ್ಷೆ ಮಾಡಕ್ಕಂತ ಬಂದು ಇನ್ನೊಂದು ರೊಕ್ಕ ಕೊಡು ಅಂತ ಅಂದಾಗ, ಈಗ ನನ್ನ ಹತ್ರ ರೊಕ್ಕ ಇಲ್ಲ, ಆಮೇಲೆ ತಂದು ಕೊಡ್ತೀನಿ ಅಂದ. ಇಲ್ಲ ಒಂದು ನನ್ನ ಪಾಲಿನ ದಾಸೋಹಕ್ಕೆ ಏನು ಕೊಡ್ಬೇಕಾಗಿತ್ತು ಕೊಟ್ಬಿಟ್ಟಿನಿ, ಇನ್ನೊಂದು ಹಣ್ಣು ಬೇಕಾದ್ರೆ ರೊಕ್ಕ ಕೊಟ್ಟ ತಿನ್ಬೇಕು ನೀವು ಅಂದ. ಹಾಗಾದ್ರೆ ಇವ್ರು ಪರೀಕ್ಷೆ ಮಾಡ್ಬೇಕು ನಾನು ಅಂತ ತಿಳ್ಕೊಂಡು ರೊಕ್ಕ ತಗೊಂಡು ಬರ್ತೀನಿ ಅಂತ ಎದ್ದು ಹೋಗ್ಬೇಕಾದ್ರೆ ಅವನು ಹೊಲದ ಮ್ಯಾರಿ ಒಳಗೆ, ಅವನ ಹೊಲದ ದಂಡಿ ಒಳಗೆ ಒಂದಿಷ್ಟು ಬಂಗಾರ ತಗೊಂಡು ಹಿಂಗೆ ಒಗದ. ಪರಮಾತ್ಮ ಒಗದ. ಯಾರು ಒಗದ್ರು? ಪರಮಾತ್ಮ ಅವನ ಹೊಲ ಒಗದ. ಪರಮಾತ್ಮ ಅವನ ಹೊಲದಾಗ ಒಗದ ಮೇಲೆ ಆಯ ಮುದ್ದಣ್ಣ ಬಾಯಿಲೆ ಅಂತ ಕರೆದು ಕೇಳಿದಂತ, ಈ ಬಂಗಾರ ನಿಂದನು ಅಂತ. ಇಲ್ಲಿ ಬಿದ್ದೈತಲ್ಲ ಹೊಲ ನಿಂದ ಹೋದಿಲ್ಲ, ಇದು ನಂದರಿಪ್ಪ ಅಂದವ. ಮತ್ತೆ ಈ ಬಂಗಾರ ನಿಂದ ಇರ್ಬೇಕಲ್ಲ, ತಗೋದವ. ಅವಾಗ ಅಂದಂತ, ಈ ಬಂಗಾರ ನಂದಲ್ರಿ ಅಂದವ. ನಿಮ್ಮ ಮುಂದೆ ಯಾರ ಹೋಗದ ನಿಮ್ದ ಅಂತ ಕೇಳಿದ್ರೆ ನೀವೇನಂತೀರಿ? ಏನಂತೀರಿ? ನಮ್ದಲ್ ಬಿಡ್ರಿ, ನಾವು ಊಟಕ್ಕೆ ಅಲ್ಲ, ನಮ್ಗೆ ಸಂಬಂಧ ರೀ ಬಂಗಾರ, ಹೌದಿಲ್ಲ? ಅವ್ರು ಹೋಗೋಕ್ಕಿಂತ ಮುಂಚೆಕ್ಕೆ ಅವ್ರು ಹೋಗೋ ಟೈಮ್ದಾಗ ಏನೋ ಬಿದ್ದಿತ್ತಂದ್ರೆ ಸೂಕ್ಷ್ಮ ಆ ಕಡೆ ಈ ಕಡೆ ನೋಡ್ದಂಗೆ ನೋಡಿ ಆಮೇಲೆ ಅದ್ರ ಮೇಲೆ ಕಾಲಿಟ್ಟು ಎಲ್ಲರೂ ಒಂದ್ಮೇಲೆ ಬಗ್ಗೆ ಇಟ್ಕೊಂಡು ಹೋಗೋರು ಹೊರಡು ಬಂದಲ್ಲ. ಆದರೆ ಮುದ್ದಣ್ಣ ಅಂತಾನೆ, ಸ್ವತಃ ಪರಮಾತ್ಮ ಬಂದು ಬಂಗಾರ ಮುಂದೆ ಹಾಕಿದ್ರೆ ನಂದಲ್ಲ ಅಂದ. ಅಲ್ಲೋ ನಿನ್ನ ಹೊರ ಬಿದ್ದೈತಂದ್ರೆ ಇದು ನಿಂದ ಇರ್ಬೇಕಲ್ಲ. ಅವಾಗ ಅವ್ರು ಹೇಳಿದ ಮಾತು ನೆನಪು ಇಟ್ಕೋಬೇಕು. ಮುದ್ದಣ್ಣ ಹೇಳ್ತಾನ, ಯಪ್ಪ
ಯಾವುದು ಬೆಳೆದೈತಿ ಅದಷ್ಟ ನಂದೇ ಹೊರತಾಗಿ ಬಿದ್ದಿದ್ದು ಯಾವುದು ನಂದಲ್ಲಪ್ಪ ಅಂತ ತಿಳ್ಕೊಂಡು ಭಗವಂತ ಹೇಳಿದ. ಯಾವುದು ಬಿದ್ದದ ಅದು ನಂದಲ್ಲ, ಯಾವುದು ಬೆಳೆದೈತೆ ಅಲ್ಲಿ ಹೊಲ್ಲಾಗ ಅದಷ್ಟ ನಂದಂತ ತಿಳ್ಕೊಂಡು ಆ ಬಂಗಾರ ಕೊಟ್ಟರು ಸಹಿತ ಅದಕ್ಕೆ ಬಗ್ಗುವಂತ ಪ್ರಯತ್ನವನ್ನು ಮಾಡಲಿಲ್ಲ. ನಮ್ಮ ನಾಟಿನೊಳಗೆ ಅತನಿ ಮುರುಗೇಂದ್ರ ಶಿವಯೋಗಿಗಳಂತ ದೊಡ್ಡ ಶಿವಯೋಗಿಗಳಾಗಿರೋದು. ಅವ್ರ ಮಠದೊಳಗೆ ಅಡ್ಡಾಡ್ತಿದ್ರು ಚರಜಂಗಮರಾಗಿ. ಅವ್ರು ಸ್ಥಿರ ಜಂಗಮರು, ಮಟ್ಟ ಬಿಟ್ಟು ಹೊರಗೆ ಬರ್ತಿರ್ಲಿಲ್ಲ. ಒಂದು ಸ್ಥಿರ ಇನ್ನೊಂದು ಸ್ಥಿರ. ಸದಾಕಾಲ ಮಠದೊಳಗಿರ್ತಕ್ಕಂತಹ ಅತನಿ ಮುರುಗೇಂದ್ರ ಶಿವಯೋಗಿಗಳು ಹಿಂಗೆ ಅಡ್ಡಾಡ್ಬೇಕಾದ್ರೆ ಒಂದು ಬಂಗಾರದ ತುಂಡು ಬಿದ್ದಿರ್ತಾರೆ. ಆ ಬಂಗಾರ ತುಂಡು ಬಿದ್ದಾಗ ಅವ್ರ ಮನಸ್ಸು ಹೇಳ್ತು, ಬಂಗಾರ ಬಿದ್ದೈತಿ ಏನು ಯಾರಿಗಾರು ಕೊಡ್ರಿ ಅದನ್ನ ಅಂತ. ಅದ್ರ ಬಗ್ಗೆ ಹಿಂಗೆ ತಗೋಬೇಕಾದ್ರೆ ಮನಸ್ಸು ಹೇಳ್ತಂತೆ, ಎಲ್ಲ ಬಿಟ್ಟು ಶಿವಯೋಗಿಗಳು ಮತ್ತೆ ಯಾಕೆ ಬಗ್ಗಾಕತ್ತೀರಿ ಅದಕ್ಕೆ ಬಂಗಾರಕ್ಕೆ ಬಗ್ಗಾಕ್ ಹೋಗ್ಬೇಡ್ರಿ ಅಂತ ಮನಸ್ಸು ಹೇಳ್ತದೆ. ಮನಸ್ಸು ಹಿಂಗೆ ಹೇಳಿದ ಕೂಡಲೇ ಮತ್ತೆ ಹೇಳ್ತಾರೆ ಅವ್ರು. ಮತ್ತೆ ಒಂದು ರೌಂಡ್ ಹಿಂಗೆ ಹೋಗಿ ಬಂದ್ಮೇಲೆ ಮತ್ತೆ ಅದು ಗೊತ್ತಾ, ಯಾಕೆ ಇದನ್ನ ಮಾಡ್ತೀರಿ, ಅಲ್ಲೇ ಯಾರಿಗಾರು ಕೊಡಕ್ಕೆ ಬರ್ತದೆ ಇಟ್ಕೋರಿ. ಹಿಂಗೆ 20 ಸಲ ಬಗ್ಗಿದ್ರು 20 ಸಲ ಎದ್ದಿದ್ರು ಅವ್ರು, ಬಂಗಾರ ಮಾತ್ರ ಮುಟ್ಟಿದ್ದಿಲ್ಲ. ಕೊನೆಗೆ ಅಲ್ಲೇ ಮುದುಕಿ ಕಸ ಹೊಡ್ಯಾಕತ್ತಿರ್ತಾನೆ. ಕಸ ಹೊಡೆಯುವಂತ ಮುದುಕಿಯನ್ನು ಕರೆದು ನೀವು ತಗೊಳ್ಳಿಲ್ಲ ಅಂದ್ರೆ ಏನಂತ ಮುದುಕಿ ಕೊಟ್ಟು ಬಿಡ್ರಿ ಬಂಗಾರ ಅಂತ. ಮುದುಕಿ ಬಾ ಇಲ್ಲ ಅಂತ ಕರೆದ್ರು. ಯಾಕಪ್ಪ ಅಂತ ಬಂದ್ಲಕ್ಕಿ, ಇಲ್ಲಿ ಬಂಗಾರ ಬಿದ್ದೈತೆ ತಗೊಂಡು ಹೋಗು ಅಂತ ಹೇಳಿದ್ರು ಅವ್ರು. ಗುರುಗಳು ಹೇಳಿದ್ರು ಸಹಿತ ಬಂಗಾರ ಬಿದ್ದೈತೆ ತಗೊಂಡು ಹೋಗು ಅಂತ ಹೇಳಿದ್ರೆ ಅಕ್ಕಿ ಅಪ್ಪ ಇದು ನಾವು ಮುಟ್ಟಕ್ಕೊಲ್ಲ ಅಂದ್ಲಕ್ಕಿ. ಯಾಕ ಅಂತ ಕೇಳಿದ್ರೆ ಅವಾಗ ಮುದುಕಿ ಹೇಳ್ತಂತ, ಎಲ್ಲಾ ಬಿಟ್ಟು ತ್ಯಾಗ ಮಾಡಿದಂತ ಶಿವಯೋಗಿ ನಿನ್ನ 20 ಸಲ ಬಗ್ಗಿಸಿಕದು, ಇನ್ನು ನಾ ಇದನ್ನೇನಾದ್ರೂ ಬಕ್ಕೊಂಡು ತಗೊಂಡು ಹೋದೆ ಅಂತಂದ್ರೆ ಸಾಯಿ ಮಠ ಇದಕ್ಕ ಬಕ್ಕೊಂಡು ಕುಂದಿರ್ಬೇಕಾಗತ್ತಪ್ಪ ನಾ ಮುಟ್ಟಕ್ಕೊಲ್ಲ ಅಂತ. ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ, ಒಂದು ಬಂಗಾರ ನಿಮ್ಮ ಮನೆ ಮುಂದೆ ಹೋಗಿಬೇಕಂತೀರಿ, ಚಪ್ಪಾಳೆ ಹೊಡೆದು ನೀವು ಬೇಡ ಅಂದ್ರೆ. ಕಾರಣ ಸುಖ ಅನ್ನುವಂಥದ್ದು ಬಂಗಾರದೊಳಗಿಲ್ಲ, ಸುಖ ಅನ್ನುವಂಥದ್ದು ರೊಕ್ಕದೊಳಗಿಲ್ಲ, ಸುಖ ಅನ್ನುವಂಥದ್ದು ಯಾವುದೇ ಬಾಹ್ಯವಾಗಿರತಕ್ಕಂಥ ವಸ್ತುವಿನಿಂದ ಸಿಗುವಂಥದ್ದಲ್ಲ. ನೀವು ಐಫೋನ್ ಬಳಸ್ರಿ, ಐಪ್ಯಾಡ್ ಬಳಸ್ರಿ, ನೆಟ್ ಬಳಸ್ರಿ, ಸೆಟ್ ಬಳಸ್ರಿ, ಇದ್ರ ಯಾವುದ್ರೊಳಗೂ ಸುಖ ಇಲ್ಲ. ನಿಮ್ಮ ಸುಖ ಹೇಗಿರ್ತದ ಅಂತಂದ್ರೆ ಯಾವ್ದಾದ್ರು ನಿಂದ ಅಲ್ಲ ಅನ್ನುವಂಥದ್ದು ಗೊತ್ತಿತ್ತಂದ್ರೆ ಅದು ನಂದಲ್ಲ, ಇದ್ದಿದ್ರೊಳಗೆ ನಾ ಜೀವನ ಮಾಡ್ತೀನಿ ಅಂತ ಯಾವಾಗ ಅಂತೀರಿ ಅವಾಗ ನಿಮ್ಗೆ ಸುಖ ಬರ್ಲಿಕ್ಕೆ ಸಾಧ್ಯತೆ. ಹೊರತಾಗಿ ಸುಮ್ಮನೆ ಕಂಡದ್ದು ಆಸೆ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಸುಮ್ಮನೆ ನಮ್ಮ ಮನ್ಯಾಗ ಅದು ಇಲ್ಲ ಇದು ಇಲ್ಲ, ಈ ಫ್ರಿಜ್ಜು ಅಂತಿರ್ತಾವಲ್ಲ, ಇಲ್ಲ ಅಂತ ದುಃಖ ಮಾಡ್ಕೊಳಂಗಿಲ್ಲ. ಯಾರ ಮನ್ಯಾಗ ಇಲ್ಲ ಅವ್ರಿಗೆ ಬಿಸಿ ಅಡಿಗೆಯನ್ನು ಇವತ್ತು ಮಾಡಿದ ಅಡಿಗೆಯನ್ನು ಇವತ್ತು ಊಟ ಮಾಡಕ್ಕೆ ಅವಕಾಶ ಕೊಟ್ಟಲ್ಲ ತಿಳ್ಕೊಡ್ರಿ. ಯಾರ ಮನ್ಯಾಗ ಇಲ್ಲಲ್ಲ, ಇಲ್ಲ ಅನ್ನೋರು ಏನ್ ತಿಳ್ಕೊಬೇಕು, ಇದ್ದವ್ರ ಮನೆಗೆ ಭಿಕ್ಷುಕರು ಸಹಿತ ಬರೆದು ಬಿಟ್ಟಾರಿ. ಯಾಕೆ ಬಿಟ್ಟ ನೋಡ್ರಿ ಅಂದ್ರೆ ಇವತ್ತು ಬಿಟ್ಟಿದ್ದು 3 ದಿವಸಕ್ಕೆ ಅವು ಸಿಗ್ತೈತೆ ಅದು. ಹಿಂಗಾಗಿ ಇವ್ರ ಮನೆಗೆ ಹೋಗೋದು ಬೇಡ ಅಂತ ಅವ್ರು ಫ್ರಿಜ್ ಇದ್ದ ಮನೆಗೆ ಹೋಗೋದ ಬಿಟ್ಬಿಟ್ಟಾನ. ಫ್ರಿಜ್ ಇಲ್ಲ ಅವ್ರು ಹಿಂಗೆ ತಿಳ್ಕೊಬೇಕಲ್ಲ, ಇವತ್ತು ಮಾಡಿದ ಅಡಿಗೆ ಬಿಸಿ ಅಡಿಗೆಯನ್ನು ಇವತ್ತು ಪರಮಾತ್ಮ ಅವಕಾಶ ನನಗೆ ಉಣ್ಣಾಕ್ ಕೊಟ್ಟಾನಂತ ತಿಳ್ಕೊಂಡ್ಬಿಟ್ರೆ ನಿಮ್ಮಂತ ಸುಖಿಗಳು ಯಾರು ಜಗತ್ತಿನಾಗಿಲ್ಲ. ಯಾರಾದ್ರೂ ಹೋಟೆಲ್ಗೆ ಹೋಗ್ತಾರಂತ ತಿಳ್ಕೊಂಡು ಅವ್ರು ಹೋಗ್ಯಾರಿ 25,000 ರೂಪಾಯಿ ರೊಕ್ಕ ಖರ್ಚು ಮಾಡಿ ಬಂದಾರಿ. ಯಾವ್ದು ಒಂದು ಹೋಟೆಲ್ಗೆ ಹೋಗಿ 25,000 ರೂಪಾಯಿ ರೊಕ್ಕ ಖರ್ಚು ಮಾಡಿದ್ರೆ ಜಸ್ಟ್ 5 ಸ್ಟಾರ್ ಹೋಟೆಲ್ ಹೆಸರೇನ 5 ಸ್ಟಾರ್ ಹೋಟೆಲ್, 3 ಸ್ಟಾರ್, 5 ಸ್ಟಾರ್, 2 ಸ್ಟಾರ್ ಅಂತ ಇರ್ತಾವಲ್ಲ, ಆ ಹೋಟೆಲ್ನಾಗ ಹೋಗಿ 25,000 ರೂಪಾಯಿ ರೊಕ್ಕ ಖರ್ಚು ಮಾಡಿ ಬರೋದಕ್ಕಿಂತ ಅದ 25,000 ರೂಪಾಯಿಯನ್ನ ನಿಮ್ಮ ಮನೆ ಹೆಣ್ಮಕ್ಳ ಕೈಯಾಗ ಕೊಟ್ರಿ ಅಂದ್ರೆ ಅವ್ರು ಒಂದು ತಿಂಗಳಿಗೆ ಬೇಕಾಗುವಷ್ಟು ಸಂತಿ ಮಾಡ್ಕೊಂಡ್ ಬರ್ತಾರ. ಆ ಸಂತಿ ಮಾಡ್ಕೊಂಡು ಬಂದು ಆ ಹಣದೊಳಗೆ ಒಂದಿಷ್ಟು ಚಲೋ ಅಡಿಗೆ ಮಾಡ್ಕೊಂಡು ಅಲ್ಲಿ 25,000 ರೂಪಾಯಿ ರೊಕ್ಕ ಕೊಟ್ಟರು ಜಸ್ಟ್ 5 ಸ್ಟಾರ್. ಅದ ಅಡಿಗೆಯನ್ನ ನಿಮ್ಮ ಮನೆ ಒಳಗೆ ಮಾಡಿಸ್ಕೊಂಡು ನಿಮ್ಮ ಮನೆ ಸ್ಟೇರ್ಕಸ್ ಮೇಲೆ ಹೋಗಿ ಕುತ್ಕೊಂಡ್ರಿ ಅಂದ್ರೆ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಲಕ್ಷ ಲಕ್ಷ ಸ್ಟಾರ್ ಕೂಡ ಕುತ್ಕೊಂಡು ಊಟ ಮಾಡುವಂತ ಆನಂದ ಬರ್ತದಲ್ಲ. ಇದಕ್ಕಿಂತ ದೊಡ್ಡದು ಇನ್ನೇನೈತ್ರಿ ಅವರು. ಮತ್ತೆ ಅಜ್ಜಾರ ಹೇಳ್ಯಾರ ಅಂತ ತಿಳ್ಕೊಂಡು ತಾಡ್ಕೊಂಡು ಇವತ್ತು ಹಂದಿಗಿದ್ದೀರಿ ನೀವು ಯಾಕೆ ಆನಂದವಾಗಿ. ಇದಕ್ಕೆ ನೀವು ಯಾವ್ದು ನಮ್ಮ ಹತ್ರ ಇಲ್ಲ, ಇಲ್ಲಾರದ ಬಗ್ಗೆ ಎಂದೂ ಕೂಡ ಚಿಂತೆ ಮಾಡುವಂಗಿಲ್ಲ. ಯಾವ್ದದ ಅದರ ಬಗ್ಗೆ ಆನಂದವಾಗಿ ಜೀವನ ಮಾಡಬೇಕು. ಇದನ್ನ ಆಧ್ಯಾತ್ಮ ಹೇಳ್ತದ. ಆಧ್ಯಾತ್ಮ ಗಳಿಸೋದನ್ನ ಹೇಳಿಲ್ಲ. ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಪ್ಪ. ಭಗವಂತ ಏನು ಕೊಡ್ಬೇಕಾಗದ ಅದನ್ನೆಲ್ಲ ಕೊಟ್ಟಾನ. ಕೊಟ್ಟು ನಾನೇನು ಕೊಟ್ಟಿಲ್ಲ ಅನ್ನುವಂಥ ರೀತಿ ಒಳಗೆ ಎಲ್ಲೇ ಹೋಗಿ ನಿಂತಾನ. ಕೊಟ್ಟಿದ್ದನ್ನು ಉಪಯೋಗ ಮಾಡಿಕೊಂಡು ಜೀವನ ಮಾಡೋದೇನೈತಲ್ಲ ಇದು ನಿಜವಾದ ಆಧ್ಯಾತ್ಮ ಅನ್ನುವಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಬಹಳಷ್ಟು ಮಂದಿಗೆ ಹಾಕೊಳ್ಳೋಕ್ಕಾಗಿಲ್ಲ, ಎಷ್ಟು ಸಾಧನೆ ಮಾಡ್ಯಾರ. ಎಷ್ಟೋ ಮಂದಿ ಕಾಲಿಲ್ಲ ಓಡಬೇಕು ಅಂತಾರೆ, ಎಷ್ಟೋ ಮಂದಿ ಕೈ ಇಲ್ಲ ದುಡಿಬೇಕು ಅಂತಾರೆ, ಎಷ್ಟೋ ಮಂದಿ ಕಣ್ಣಿಲ್ಲ ಏನಾದ್ರೂ ನೋಡಬೇಕು ಅಂತಾರೆ. ಆದರೆ ಎಲ್ಲ ಸರಿ ಇರ್ತಕ್ಕಂಥ ನಾವು ಇಲ್ಲ ಅನ್ನೋದ್ರಾಗ ಒಂದು ಕೂದಲು ಏನು ಬೆಳಗಾದ್ರೆ ಏನು ತಪ್ಪೈತ್ರಿ? ಹೋದ್ರ ಒಂದು ಹೇಡ್ರಾಯ್ ತೊಗೊಂಬಂದ್ರ ಕೆಟ್ಟ ಕರ್ರಗೆ ಮಾಡ್ಕೊಂಡು ಅಡ್ಡಾಡಿದ್ರೆ ಕರ್ರಗೆ ಮಾಡ್ಕೊಂಡು ಅಡ್ಡಾಡ್ಬೇಕಾದ್ರೆ ಆ ಬಣ್ಣ ಹೇಳ್ತಿರ್ತದಂತ ಏನಂತ, ಎಷ್ಟು ನನ್ನ ಚಂದ ಬಣ್ಣ ಹಚ್ಕೊಂಡು ಅಡ್ಡಾಡಕತ್ತಿ ಅಲ್ಲಿ ಊರಾಗ
ಎಷ್ಟು ಚಲೋ ಬಣ್ಣ ಹಚ್ಕೊಂಡು ಅಡ್ಡಾಡಕತ್ತೀವಲ್ಲ, ಹಚ್ಕೊಂಡು ಅಡ್ಡಾಡು. ನನ್ನ ಬಣ್ಣ ನಿನ್ನ ತಲೆಯಾಗಿರೋ ಮಟ್ಟ ನೀ ಭಾಳ ಚಂದ ಕಾಣ್ತಿದ್ದಿ. ನನ್ನ ಬಣ್ಣ ಏನಾದರೂ ಹೋದ್ರೆ ನಿನ್ನ ನಿಜವಾದ ಬಣ್ಣ ಜಗತ್ತಿಗೆ ಗೊತ್ತಾಕೈತೆ ಅಂತ ಆ ಬಣ್ಣ ಹೇಳ್ತೈತೆ ನಮಗೆ. ಆದ್ರೂ ನಾವು ಯಾರು ವಿಚಾರ ಮಾಡಂಗಿಲ್ಲ. ಹಚ್ಕೊಂಡು ಹೊಂಟ್ರೆ ಕೂದಲು ಬೆಳ್ಳಗಾಗೈಕತ್ತಾವ ಅಂದ್ರೆ ತಿಳ್ಕೊಬೇಕು. ಹಿಂಗೆ ತಿಳ್ಕೊಳ್ಳೋದಾಗೈತಿ ಜೀವನ. ಏನು ಊಟಕ್ಕೆ ಕುಂತಾಗ ಹೋಳಿಗೆ ಉಂಡಿರಿ, ರೊಟ್ಟಿ ಉಂಡಿರಿ, ಕೊನೆಗೆ ಉಣ್ಣೋದೇನ್ರಿ? ಏನು ಉಣ್ತೀರಿ? ಅನ್ನ ಸಾರು. ಅನ್ನ ಹೆಂಗಿರ್ತೈತಿ? ಬೆಳಗಿರ್ತೈತಲ್ಲ. ಹೆಂಗೆ ತಿಳ್ಕೊಬೇಕು ಅಂತಂದ್ರೆ ಅಣ್ಣಗಳ ನಿಮ್ಗೂ ಅಪ್ಲೈ ಆಗತ್ತೆ. ಏನು ತಿಳ್ಕೊಬೇಕು? ಊಟಕ್ಕೆ ಕುಂತಾಗ ತಟ್ಟಿ ಒಳಗೆ ಬಿಳಿ ಅನ್ನ ಬಂದೈತಂದ್ರೆ ಊಟ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು. ಊಟಕ್ಕೆ ಕುಂತಾಗ ತಟ್ಟಿ ಒಳಗೆ ಬಿಳಿ ಅನ್ನ ಬಂದೈತಂದ್ರೆ ಏನು ತಿಳ್ಕೊಬೇಕು? ಊಟ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು. ಹಂಗೆ ಊಟಕ್ಕೆ ಕುಂತಾಗ ತಟ್ಟಿ ಒಳಗೆ ಬಿಳಿ ಅನ್ನ ಬಂದೈತಂದ್ರೆ ಊಟ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು. ಮತ್ತು ನೆತ್ತಿ ಒಳಗೆ ಬಿಳಿ ಕೂದಲು ಬರಾಕತ್ತಾವ ಅಂದ್ರೆ ಜೀವನ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಂಡ್ಬಿಟ್ರಿ ಅಂದ್ರೆ ಇದಕ್ಕಿಂತ ದೊಡ್ಡ ಆನಂದ ಇನ್ಯಾವುದೈತೆ ಜಗತ್ತಿನಾಗ? ಇಷ್ಟೇ ತಿಳ್ಕೊಳ್ಳೋದು ಬದುಕನೇ, ಬೇರೆ ಏನೂ ಇಲ್ಲ. ಒಟ್ಟ ಕಂಪೇರ್ ಮಾಡಂಗಿಲ್ಲ. ಅವ್ರು ಹಂಗೆ ಇವ್ರು ಹಿಂಗೆ. ಮತ್ತೆ ಯಾರಾದ್ರೂ ನಿಮ್ಮ ಬಗ್ಗೆ ಮಾತಾಡಿದ್ರೆ ಅದನ್ನು ಭಾಳ ತಲೆಗೆ ಇಡೋಂಗಿಲ್ಲ. ಎಷ್ಟು ಸಹನದಿಂದ ಇರ್ತೀರಿ ನೀವು. ಗುಡಿಗೆ ಹೋಗಿರ್ಬೇಕಾದ್ರೆ ಇವತ್ತು ಈ ಕಾಡುಗಲ್ಲನ್ನು ಎಲ್ಲೇ ಇರ್ತಕ್ಕಂಥ ಕಲ್ಲನ್ನು ತೆಗೆದುಕೊಂಡು ಬಂದು ಅದ್ಭುತವಾದಂಥ ಉಳಿ ಹೊಡೆತ ತಗೊಂಡು ಅದ್ರ ಹೊಡೆದು ಮೂರ್ತಿ ಮಾಡಿ ಇವತ್ತು ಕಲ್ಲು ನೋಡುವಂಗೆ ಮಾಡ್ಯಾಮಲ್ಲ ಶಿಲ್ಪಿ. ನಾ ಕೇಳ್ತೀನಿ ನಿಮಗೆ, ಉಳಿ ಸುತ್ತಿಗೆ ಎಲ್ಲಿದಾವ? ಯಾರು ಒಬ್ಬರು ನೆನಪೈತೆ ನಿಮ್ಗೆ? ಅವರ ಅವ್ನು ತೊಗೊಂಡು ಹೊಡೆದಾರಲ್ಲ ಉಳಿ ಸುತ್ತಿಗೆನ. ಉಳಿ ಸುತ್ತಿಗೆ ಎಲ್ಲಾರ ಅದಾವ ಅಂತ ಯಾರು ತೆಗೆದಿಟ್ಟಾರ? ನಾವು ಯಾರು ತೆಗೆದಿಟ್ಟಿಲ್ಲ. ಉಳಿ ಸುತ್ತಿಗೆ ಚಿತ್ರ ಹಿಂಸೆ ಕೊಟ್ಟಾವ ಕಲ್ಲಿಗೆ. ಅವು ಯಾವ ನಮ್ಮ ಕಣ್ಣು ಮುಂದಿಲ್ಲ. ಎಷ್ಟು ಚಿತ್ರ ಹಿಂಸೆ ಕೊಟ್ಟಾವಲ್ಲ ಉಳಿ ಸುತ್ತಿಗೆ. ಆ ಉಳಿ ಸುತ್ತಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಕ್ಕೆ ಅದು ಒಂದಿಷ್ಟು ತಡ್ಕೊಂಡಿದ್ದಕ್ಕೆ ಅದು ದೇವರಾಗೈತಿ. ಚಿತ್ರ ಹಿಂಸೆ ಕೊಟ್ಟಿದ್ದು ಮುಲಿ ಗುಂಪಾಗ್ಯಾವ. ನಿಮ್ಮ ಜೀವನದಾಗ ನೀವೇನು ತಿಳ್ಕೊಬೇಕು ಅಂತಂದ್ರೆ ಯಾವ ಚಿತ್ರ ಹಿಂಸೆ ಕೊಡಕತ್ತಾವಲ್ಲ ಅವ ಕೊಡುವಂಥ ಟೈಮ್ದಾಗ ಸ್ವಲ್ಪ ತಡ್ಕೊರಿ, ನೀವು ದೇವರಾಗಿರ್ತೀರಿ. ಚಿತ್ರ ಹಿಂಸೆ ಕೊಟ್ಟವ್ರು ಮುಲಿ ಗುಂಪಾಗಿರ್ತಾರ ಅನ್ನೋ ತತ್ವ ಆ ದೇವಸ್ಥಾನದಿಂದ ಕಲ್ಕೊಳ್ಬೇಕಾಗ್ತದೆ. ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಆದರೆ ಒಳಗೆ ಅವಕಾಶ ಇರಲಿಲ್ಲ. ಎಲ್ಲ ಹುಡುಗರು ಒಳಗೆ ಕುಂತು ಓದ್ತಿದ್ವು, ಆ ಹುಡುಗ ಮಾತ್ರ ಹೊರಗೆ ಕುಂತು ಓದ್ತಿದ್ದ. ಹೊರಗೆ ಗೋಣಿ ಚೀಲದ ಮೇಲೆ ಕುಂತು ಗುರುಗಳು ಹೇಳುವಂಥ ಪಾಠವನ್ನು ಓದ್ತಿದ್ದ. ಎಲ್ಲಿ ಮಠ ಓದಿದ ಅಂತಂದ್ರೆ ಇಡೀ ಜೀವನದುದ್ದಕ್ಕೂ 8,000 ಪುಸ್ತಕಗಳನ್ನು ಓದಿದ ಅಂತಂದ್ರೆ ಸುಮಾರು 53,000 ಪುಸ್ತಕಗಳನ್ನು. ನಾ ಹೇಳಕತ್ತಿದ್ದು ಒಂದಲ್ಲ, 53,000 ಪುಸ್ತಕಗಳನ್ನು ಓದಿದ. 70 ದೇಶಗಳ ಸಂವಿಧಾನವನ್ನು ಓದಿ ನಮ್ಮ ಭಾರತ ದೇಶದ ದೊಡ್ಡ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್. ವಿಚಾರ ಮಾಡ್ಕೊಳ್ಳಿ, ಕಷ್ಟ ಕೇವಲ ಒಂದು ಜಾತಿಗೆ ಸೀಮಿತ ಮಾಡಿಕೊಂಡು ಅವರನ್ನು ನಾವು ನೋಡೋದಲ್ಲ. 70 ದೇಶದ ಸಂವಿಧಾನ ಓದೋದಂದ್ರೆ ಹಗರ ಮಾತ. 53,000 ಪುಸ್ತಕಗಳನ್ನು ಓದೋದಂದ್ರೆ ಹಗರ ಮಾತ. ಹಾಗಾದ್ರೆ ಅವ್ರಿಗೆ ಅಷ್ಟು ಓದಕ್ಕೆ ಸಾಧ್ಯ ಆಗ್ಯದ ಅಂದ್ರೆ ನಮಗೆ ಯಾಕೆ ಸಾಧ್ಯ ಇಲ್ಲ? ವಿಚಾರ ಮಾಡ್ಕೋಬೇಕು. ಎಂಥ ಪರಿಸ್ಥಿತಿಯಲ್ಲಿನೂ ಸಹಿತ ಶರಣರು ಅದನ್ನ ಹೇಳ್ತಾರೆ. ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ, ಎಂಥ ಪ್ರಸಂಗ ಬಂದರೂ ಅದನ್ನ ಸ್ವೀಕಾರ ಹೆಂಗೆ ಮಾಡ್ಕೋಬೇಕು ಅಂತಂದ್ರೆ ಆ ಹೆಣ್ಮಗಳು ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ಬಹಳ ಕಷ್ಟ ಆಗಿತ್ತು. ಒಳ್ಳೆ ರಾಜನ ಮನೆಗೆ ಕಣ್ಣೆ ತೋರಿಸಿದ್ರೆ ರಾಜ ಒಪ್ಪಿ ಮದುವೆ ಹಾಕಿನಂದ್ರೆ ಈ ರಾಜನ ಮನೆ ಬೇಡ ಅಂತ ತಿಳ್ಕೊಂಡು ಕಲ್ಯಾಣಕ್ಕೆ ಬಿಟ್ಟು ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ಬೇಕು. ಅವತ್ತಿನ ಟೈಮ್ದಾಗ ಇವತ್ತು ಇಷ್ಟ ಹಾಕೊಂಡ ಬೆಳಕೈತಿ, ಇಷ್ಟ ಹಾಕೊಂಡ ಅಗದಿ ಸ್ವಾತಂತ್ರ್ಯ ಐತಿ, ಬರ್ರಿ ಬರ್ರಿ ಅಂತ ಕರೆದ್ರೆ 4-5 ದಿವಸಕ್ಕೆ ಲೇಟ್ ಆಗಿಬರೋದು, 4-5 ದಿವಸಕ್ಕೆ ಲೇಟ್ ಆಗಿಬರೋದು, ಕೊನೆ ದಿವಸಕ್ಕೆ ಹೋದ್ರಾತ್ ಬಿಡು ಅಂತ ನಾವು ಅಂತೀವಿ. ಆದರೆ ಅಕ್ಕ ಮಹಾದೇವಿ ತಾಯಿ ಎಷ್ಟು ವೈರಾಗ್ಯದೊಳಗೆ ತುದಿಯನ್ನು ಏರಿದ್ಲು ಅಂತಂದ್ರೆ ಅಕ್ಕಿ ಅಂತಾಳಂತ, ನಾ ಮನೆ ಬಿಟ್ಟು ಹೊರಗೆ ಬಂದಾಗ ಆ ದೇವ್ರ ಹತ್ರ ಹೋಗಿ ಹೆಂಗೆ ಬೇಡ್ಕೊಂತಾಳೆ ಗೊತ್ತನು? ಮನೆ ಮನೆ ಕೈ ಒಟ್ಟಿ ಬೇಡುವಂತೆ ಮಾಡಿ. ನಾನು ಹೆಂಗೆ ದಿವಸ ಊಟ ಮಾಡಬೇಕು ಅಂದ್ರೆ ನನ್ನ ಕಣಿಕರ ಪಟ್ಟು ನಾ ಹೆಣ್ಮಗಳದೀನಿ ಅನ್ನುವಂಥ ಕಾರಣಕ್ಕೆ ಯಾರು ನನ್ನ ಮುಂದೆ ಬಂದು ಅನ್ನ ತಗೊಂಡಿರಬಾರ್ದು. ಹಂಗೆ ಬೇಡ್ಕೊಂತಾಳೆ ದೇವ್ರ ಹತ್ರ. ಹೆಂಗ? ಮನೆ ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ಅವರು ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ. ನಾನೇನಾದ್ರೂ ಬೇಡಕ್ಕೆ ಹೋದೆ ಅಂದ್ರೆ ಈ ಹೊಟ್ಟಿ ಹಸುವನ್ನು ತಾಳಲಾರದೆ ನಾ ಮತ್ತೊಬ್ಬರ ಮನೆ ಮುಂದೆ ಹೋಗಿ ಕೈ ಒಟ್ಟಿದೆ ಅಂದ್ರೆ ಅವ್ರು ನಾನು ಬೇಡಕ್ಕಂತ ಹೋದಾಗ ಅವರು ಇಕ್ಕದಂತೆ ಮಾಡಯ್ಯ. ಇಕ್ಕಿದಡೆ ನನ್ನ ಕಣಿಕರ ಪರಿಸ್ಥಿತಿಯನ್ನು ಕಂಡು ಒಂದಿಷ್ಟು ಏನಾದ್ರು ಅವ್ರು ಕೊಟ್ರೆ ಅದು ನೆಲಕ್ಕೆ ಬೀಳುವಂತೆ ಮಾಡಯ್ಯ. ಯಾರಿಗಾರ ಬರ್ತದೇನ್ರಿ ಇದು? ನೆಲಕ್ಕೆ ಬೀಳುವಂತೆ ಮಾಡಯ್ಯ. ಅದು ನೆಲಕ್ಕೆ ಬಿದ್ದೊಡೆ ಹೊಟ್ಟಿ ಹಸುವಿನ ಸಲುವಾಗಿ ಬಿದ್ದಿದ್ದ ಯಾಕೆ ಅದನ್ನ ಉಣ್ಬೇಕಂತ ನಾವು ಉಣ್ಣಾಕಂತ ಹೋದೆ ಅಂದ್ರೆ ಒಂದು ನಾಯಿ ಬಂದು ಅದನ್ನು ತೆಗೆದುಕೊಂಡು ಓಡಿ ಹೋಗುವಂತೆ ಮಾಡಯ್ಯ ಚನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಾದೇವಿ ಕೇಳಿ ಹೇಳ್ತಾಳಂದ್ರೆ ಎಷ್ಟು ವೈರಾಗ್ಯ ಗಟ್ಟಿಯಾಗಿರ್ಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಳಿ. ಆ ಹೆಣ್ಮಗಳಂತಾಳ,
ಕಿಡಿ ಕಿಡಿ ಕೆದರಿದರೆ ನನಗೆ ಹಸಿವು ಕೃಷಿ ಅಡಗಿತ್ತಂದ್ರೆ. ಕಿಡಿ ಕಿಡಿ ಕೆದರಾಕತ್ತದಂದ್ರೆ ಒಳಗ ಜ್ವಾಲೆ ಬೆಂಕಿ ಯಾರು ಕೂಡಿ ಘರ್ಷಣೆ ಮಾಡಕತ್ತವಂದ್ರೆ ನನಗೆ ಹಸಿವು ಅನ್ನೋದೇ ಹೊರಟು ಹೋಗ್ಬಿಡುತ್ತು ಅಂತ ನಾನು ತಿಳ್ಕೊತೀನಿ ಅಂತ ಅಕ್ಕಮಾದೇವಿ ಹೇಳ್ತಾನೆ. ಕಷ್ಟ ಬಂದಾಗ ಈ ವಚನ ಓದ್ಕೋಬೇಕು. ಕಿಡಿ ಕಿಡಿ ಕೆದರಿಲ್ಲದೆ ನನಗೆ ಹಸಿವು ಕೃಷಿ ಅಡಗಿತ್ತಂದ್ರೆ. ಒಳಗಿರುವಂತ ಬೆಂಕಿ ಸುಟ್ಟು ಹೋಗ್ಬಿಡ್ತು ಅಂದ್ರೆ ನನಗೆ ಹಸಿವೇ ಆಗಂಗಿಲ್ಲ. ಹಾಗಾಗಿ ಅದು ಘರ್ಷಣೆ ಆದರೂ ಸಹಿತ ನನ್ನ ಹಸಿವು ಹೋಗ್ಬಿಡುತ್ತಲ್ಲ ಅಂತ ಬಹಳ ಖುಷಿ ಆಗ್ತೈತೆ ಅಂತ ಹೇಳ್ತಾಳ. ಮುಗಿಲು ಹರಿದು ತೆಳಗೆ ಬಿದ್ದಡೆ. ಮುಗಿಲು ಅಂದ್ರೆ ಮ್ಯಾಗ ಐತಲ್ಲ ಮುಗಿಲು, ಅದು ಏನಾದ್ರೂ ಹರ್ಕೊಂಡು ಮ್ಯಾಗ ಬಿತ್ತು ಅಂದ್ರೆ ಅವಾಗ ಅಕ್ಕ ಅಂತಾಳ ಮುಗಿಲು ಹರಿದು ಮ್ಯಾಗ ಬಿದ್ರೆ ನನಗೆ ಮಜ್ಜನವಾಯಿತು ಅಂದೇನು. ಎಷ್ಟು ಚಂದ ಕೇಳ್ಕೊಳ್ತಾಳ್ರಿ. ಮ್ಯಾಗಿನ ಮುಗಿಲು ತೆಳಗೆ ಬಂದು ಹರಿದು ಬಿದ್ದೈತಂದ್ರೆ ನನಗೆ ಬಹಳ ದೊಡ್ಡ ಸ್ನಾನ ಆಯ್ತು ಅಂತ ನಾನು ತಿಳ್ಕೊತೀನಿ ಅಂತ ಹೇಳ್ತಾಳ. ಗಿರಿ ಮೇಲೆ ಬಿದ್ದಡೆ, ದೊಡ್ಡ ಗುಡ್ಡ ತಲೆ ಮೇಲೆ ಬಿದ್ದೈತೆ ಅಂದ್ರೆ ಪುಷ್ಪ ದೃಷ್ಟಿ ಆಯಿತು ಅಂತ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾಳ. ಮತ್ತೇನಾದ್ರು ಅಕ್ಕಿನ ಪ್ರಾಣ ಶಿರ ಹರಿದು ತೆಳಗೆ ಬಿದ್ರೆ ಚನ್ನ ಮಲ್ಲಿಕಾರ್ಜುನ ನನ್ನ ಪ್ರಾಣ ನಿನಗೆ ಅರ್ಪಿತ ಆಯಿತು ಅಂತ ತಿಳ್ಕೊತೀನಿ ಅಂತ ತಿಳ್ಕೊಂಡು ಅಕ್ಕಮಾದೇವಿ ಹೇಳ್ತಾಳ. ಅಂತಂದ್ರೆ ನಿಮಗೆ ಎಷ್ಟು ಕಷ್ಟ ಬರ್ತಾವಲ್ಲ ತಾತನವ್ರ ಹತ್ರ ಬಂದು ನನಗೆ ಕಷ್ಟ ಕೊಡಬೇಡ ಅಂತ ಬೇಡ್ಕೋಬೇಡ. ಯಾಕೆ ಬೇಡ್ಕೋಬಾರ್ದು? ಕಷ್ಟ ಎಲ್ಲಿ ಮಠ ಇರ್ತದ ಅಲ್ಲಿ ಮಠ ದೇವರು ನಿಮ್ಮ ಹತ್ರ ಇರ್ತಾನೆ. ಪಾಂಡವರು ಮತ್ತು ಕೌರವರು, ಪಾಂಡವ್ರ ಕೂಟ ಯಾರಿದ್ರು? ಪಾಂಡವ್ರ ಕೂಟ ಯಾರಿದ್ರು? ಅವ್ರು ಸಹಾಯ ಮಾಡಕ ಎಲ್ಲ ನಿಮಗೆ ಸಂಬಂಧ ಐತೇನ್ರಿ? ಇದು ಯಾರಿದ್ರಮ್ಮ? ಶ್ರೀಕೃಷ್ಣ. ಕೌರವರು ಕೂಟ ಸಿಕ್ಕಾಪಟ್ಟಿ ಸೈನ್ಯ ಇತ್ತು, ಹಗ್ದಿ ದೊಡ್ಡ ದೊಡ್ಡವರೆಲ್ಲರೂ ಇದ್ರು. ಆದ್ರೆ ಅವರ ಉಪದೇಶ ಕೇಳಕ್ ಬಹಳ ಮಂದಿ ಕೇಳಕ್ ಹೋಗಿದ್ದಿಲ್ಲ. ಪಾಂಡವ್ರ ಕೂಟ ಯಾರಿದ್ರು? ಶ್ರೀಕೃಷ್ಣ ಪರಮಾತ್ಮ ಓದಿದ್ದ. ಎಲ್ಲಾ ವಿತ್ತು ಗೆದ್ದ ಮೇಲೆ ಕುಂತಿ ದೇವಿಯನ್ನು ಕೃಷ್ಣ ಪರಮಾತ್ಮ ಕೇಳಿದಂತೆ, ಇನ್ನುವರ ಏನ್ ಬೇಕು ಹೇಳು, ಇಲ್ಲಿವರೆಗೆ ಕಷ್ಟ ಅನುಭವಿಸ್ಕೊಂತ ಬಂದೀಯ, ಇನ್ನೇನಾದ್ರೂ ಸುಖ ಬೇಕನ್ನು ಕೇಳು ಅಂದಾಗ ಆ ಕುಂತಿ ದೇವಿ ಕೇಳಿದಂತ, ಯಪ್ಪ ನನಗೆ ಒಟ್ಟ ಸುಖ ಬೇಡ, ನನಗೆ ಇನ್ನೂ ಒಂದಿಷ್ಟು ಕಷ್ಟ ಕೊಡು ಅಂತ ಕೇಳ್ಕೊಂಡು. ಅಲ್ಲ, ಇಷ್ಟು ದಿವಸಗಳ ಕಾಲ ನೀನು ಕಷ್ಟ ಅನುಭವಿಸ್ಕೊಂಡೀಯ, ಇನ್ನೂ ನಿನಗೆ ಯಾಕ ಕಷ್ಟ ಬೇಕು ಅಂತ ಕೇಳಿದ್ರೆ ಕುಂತಿ ಹೇಳಿದಂತ, ನನಗೆ ಕಷ್ಟ ಐತೆ ಅನ್ನುವಂಥದ್ದು ಗೊತ್ತಿದ್ದಕ್ಕ ನನ್ನ ಪುಟಾಗ ನೀ ಇಲ್ಲಿ ಮಟನು ಗಟ್ಟಿ ಇಲ್ಲೇ ಕುಂತಿಯಪ್ಪ. ಕಷ್ಟ ಇರದೇ ಹೋಗಿದ್ರೆ ನನ್ನ ಪುಟಾಗ ನೀ ಇರ್ದಿರ್ಲಿಲ್ಲ. ಆ ಕಷ್ಟ ಹೋಯ್ತು ಅಂದ್ರೆ ನನ್ನ ಬಿಟ್ಟು ನೀ ಹೊಕ್ಕಿದಿ. ಹಾಗಾಗಿ ನೀ ಮಾತ್ರ ನನ್ನ ಹತ್ರ ಇಡು, ಸದಾ ಕಾಲ ನನ್ನ ಕಷ್ಟದೊಳಗೆ ಇಡು ಅಂತ ತಿಳ್ಕೊಂಡು ಕುಂತಿ ದೇವಿ ಕೃಷ್ಣ ಪರಮಾತ್ಮನ ಹತ್ರ ಹೆಂಗೆ ಕೇಳ್ಕೊಂತಾಳಲ್ಲ, ಕಷ್ಟ ಎಲ್ಲಿ ಮಠ ಇರ್ತದ ಅಲ್ಲಿ ಮಠ ದೇವ್ರು ನನ್ನ ಹತ್ರ ಇರ್ತಾನ. ಚನ್ನಬಸವ ತಾತನವ್ರ ಹತ್ರ, ಪೂಜ್ಯ ಸಿದ್ಧಲಿಂಗ ತಾತನವ್ರ ಹತ್ರ ಬಂದು ನನಗೆ ಕಷ್ಟ ಕೊಡಬೇಡ ಅಂತ ಕೇಳ್ಕೋಬೇಡಿ. ಎಷ್ಟು ಕಷ್ಟ ಕೊಡ್ತಿ ಕೊಡುಯಪ್ಪ, ಆದ್ರೆ ಎಂತ ಕಷ್ಟ ಬಂದ್ರೂ ಸಹಿತ ಅದನ್ನ ಎದುರಿಸುವಂತ ತಾಕತ್ತು ನನಗೆ ಕೊಟ್ಟುಬಿಡು, ಉಳಿಕಿದ್ದು ಯಾವುದು ನನಗೆ ಬೇಡ ಅಂತ ಯಾರು ಬೇಡ್ಕೊಂತಾರ ಅವ್ರು ಕರೆ ಭಕ್ತರಾಕಾರ. ಹಾಗಾಗಿ ಎಂತ ಪರೀಕ್ಷೆ ಬಂದ್ರೂ ಸಹಿತ ನಾವು ಯಾವುದನ್ನೂ ಸಹಿತ ಅಚಲಿತ ಆಗ್ಲಾರ್ದಂಗೆ ಇವತ್ತೇನೋ ಆಗೈತಂದ್ರೆ ಮುಂದೆ ಏನೋ ಒಂದು ಬದಲಾಗ್ತದೆ. ಅದಕ್ಕೆ ಆಶಾವಾದಿಗಳಾಗಿ ನಾವು ಜೀವನ ಮಾಡಬೇಕು, ಗುರುವಿನ ಮೇಲೆ ಭರವಸೆ ಇಡಬೇಕು, ನಾವು ಪ್ರೀತಿ ಮಾಡುವಂತ, ನಾವು ನಂಬಿಕೆಯಿಂದ ಪೂಜೆ ಮಾಡುವಂತ ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸಗಳನ್ನ ಪೂರ್ಣ ಪ್ರಮಾಣದೊಳಗೆ ನೀವು ಮಾಡಿದ್ದ ಕರೆ ಆದ್ರೆ ಆ ತಾತ ನಿಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ಅನ್ನುವಂಥ ಮಾತನ್ನ ಹೇಳಿ, ಸುಮ್ಮನೆ ನೀವು ಹಂಗಾತು ಹಿಂಗಾತು ಅಂತ ತಿಳ್ಕೊಂಡು ಇಲ್ಲಾರ್ದವ್ರು ತಗೊಂಡು ಏನಾದ್ರು ನಿಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಳಕ್ ಹೋದ್ರಿ ಅಂದ್ರೆ ನಿಮ್ಮ ಜೀವನ ದುಃಖದೊಳಗಾಗ್ತದ. ಇದು ಒಂದು ಹೋದ ಮೇಲೆ ಹೊಳ್ಳಿ ಅಂತರೂ ಬರೋದಲ್ಲ. ಇದ್ದಾಗನ 4 ದಿವಸ ಎಲ್ಲರ ಕೊಟ್ಟಾಗ ಚಂದಾಗ ಮಕ್ಕ ಕಟ್ಕೊಳ್ಳಾರ್ದಂಗೆ, ಯಾರು ಕೊಟ್ಟಾಗ ಮಾತು ಬಿಡ್ಲಾರ್ದಂಗೆ ಎಷ್ಟು ದಿವಸ ಬಿಡಾವ, ಇಷ್ಟು ದಿವಸಗಳ ಕಾಲ ಅವ್ರ ಕೊಟ್ಟಾಗ ಅತ್ತಿ ಸೊಸಿ ಜಗಳ ಆಡೋದು, ಅಣ್ಣ ತಮ್ಮ ಜಗಳ ಆಡೋದು, ಮತ್ತೊಂದು ಜಗಳ ಆಡೋದು. ನಾ ಯಾರೋ ಇವತ್ತು ಕೇಳಿದೆ, ಒಟ್ಟೆ ನಿಮ್ಮೂರಾಗ ಅತ್ತಿ ಸೊಸಿ ಜಗಳ ಆಡೋದು ಅಂತಲ್ರಿ? ಹಾ ಇಲ್ಲ, ಕರೆನ ಸುಡ್ರಿ, ಅದು ಕರೆ ನೋಡ್ಲಿ. ಅಕ್ಕಾರ ಹೇಳಕತ್ತಾರ ಕರೆನ ಅಂತಾರ ಅಂತ ನನಗೆ ಗೊತ್ತಾಕತಿ, ನೀವು ಹೇಳೋದ್ರ ಮೇಲೆ ಗೊತ್ತಾಗತ್ತ ನನಗೆ. ಅಲ್ಲಿ ಒಬ್ಬರು ಅವ್ರು ನಾ ಹಂಗೆ ಕೇಳಿದ್ವಿ, ಅವ್ರು ಇಲ್ಲಿ ಬಿಡ್ರಿ ನಮ್ಮ ಊರಾಗ ಯಾರು ಜಗಳಾಡಕತ್ತದ ಅಂತ. ಜಗಳಾಡಕ್ಕೆ ಬರೋದು ಎಲ್ಲಿಂದ? ಪ್ರಾರಂಭ ಆಗೋದ ನಿಮ್ಮಿಂದ. ಯಾಕೆ ಜಗಳ ಪ್ರಾರಂಭಕ್ಕಪ್ಪ? ಈಗ ನೋಡ್ರಿ, ಒಂದು ಮಗಳು ಹೋಗ್ಯಾಳ ಅಂತ ತಿಳ್ಕೊಡ್ರಿ, ಆ ಕಡೆ ಹೋಗ್ಯಾಳ, ಕೊಟ್ಟಕ್ಕೆ ಕೊಟ್ಟಿರ್ಲಿಕ್ಕಿಲ್ಲ, ಕೊಟ್ಟಕ್ಕೆ ಹೋಗ್ಯಾಳ, ಒಬ್ಬಕಿನ ತೊಗೊಂಬಂದಿರ್ತೀವಿ. ಯಾರಿಗೂ ಒಬ್ಬ ಗಂಡ್ಮಗ ಒಂದು ಹೆಣ್ಣು ಮಗು ಇತ್ತಂದ್ರೆ ಗಂಡಿಗೆ ಒಂದು ಹೆಣ್ಣು ತೊಗೊಂಬಂದಿದ್ರೆ ಒಂದು ಹೆಣ್ಣನ್ನ ಹೊರಗೆ ಕಳಿಸಿದ ಸುಮ್ಮನೆ ಇರ್ಬೇಕಿಲ್ಲ ಮನ್ಯಾಗ. ಅಲ್ಲಿ ಚಲೋ ಮಾಡೋದ, ನನ್ನ ಮಗಳು ಹಂಗಿದ್ಲು, ನನ್ನ ಮಗಳು ಹಿಂಗಿದ್ಲು, ನನ್ನ ಮಗಳು ಹಂಗೆ ಮಾಡ್ತಿದ್ಲು, ಏನೋ ಮಾಡಿರಂಗಿಲ್ಲ ಮನ್ಯಾಗ, ಸುಮ್ಮನೆ ಹೇಳೋದಿಲ್ಲ. ಹಂಗ ಇಷ್ಟೆಲ್ಲ ಹೇಳಿದ ಮೇಲೆ ಅಕ್ಕಿ ಏನು ಸುಮ್ಮನೆ ಅವಳು ಸಸಿ, ನಮ್ಮವು ಹಂಗಿದ್ಲು, ನಮ್ಮವು ಹಿಂಗಿದ್ಲು, ನಮ್ಮವು ಒಂದು ಕಡ್ಡಿ ತೆಗಿಸಿ ಹಿಂಗೆ ಹಿಡಿತಿದ್ದಿಲ್ಲ ಅಂತ ಅಕ್ಕಿ ಚಲೋ ಮಾಡ್ತಾಳೆ. ನೋಡಿ, ನಿಮ್ಮ ಮನೆಯಾಗಿರ್ತಕ್ಕಂಥ ಮಗಳ ಲಗ್ನ ಆಗಿ ಹೋಗ್ಯಾಳ,
ಒಬ್ಬ ಹೆಣ್ಮಗಳು ಲಗ್ನ ಆಗಿ ನಿಮ್ಮ ಮನೆಗೆ ಬಂದಾಳ, ನೀವು ತಿಳ್ಕೊಳ್ಳುವಂಥ ಭಾವ ಹೇಗಿರ್ಬೇಕು ಅಂತಂದ್ರೆ ಜಗಳ ಮಾಡ್ಕೊಂಡು ಬದುಕೋದು ಜೀವನ ಅಲ್ಲ, ಬಿಕ್ಕೊಂಡು ಕುಂದಿರೋದು ಜೀವನ ಅಲ್ಲ. ಸದಾ ನಕ್ಕೊಂತಿರ್ಬೇಕು, ಸದಾ ಮಾತಾಡ್ತಿರ್ಬೇಕು, ಪರಸ್ಪರ ಹೊಂದಾಣಿಕೆಯಿಂದ ಜೀವನ ಮಾಡಬೇಕು. ಇದು ನಿಜವಾದ ಜೀವನ. ಆಕೆ ಸ್ವಲ್ಪ ದಿವಸಕ್ಕೆ ಪತ್ರ ಬರೀತಾಳೆ, ಅವ್ರು ಏನಂತ, 4 ದಿವಸದಾಗ ನಾನು ಮನೆಗೆ ಬರ್ತೀನಿ, ಬರೋದ್ರಾಗ ನೀ ಎಲ್ಲ ತಯಾರು ಮಾಡಿ, ಏನು ತಯಾರು ಮಾಡಬೇಕು ಇದು ಅಡಿಗೆ ಗೊತ್ತಾಗ. ಹೊಸದಾಗಿ ಲಗ್ನ ಆಗಿ 4 ದಿವಸ ಎಲ್ಲ 1 ತಿಂಗಳು ಆದಮೇಲೆ ಒಂದೇ ಸಲ ತವ್ರ ಮನೆಗೆ ಬರ್ತಿರ್ತಾಳಲ್ಲ, ನೋಡ್ಬೇಕಾಕಿನ ಡಿಮಾಂಡ್. ಯಾಕೆ ಡಿಮಾಂಡ್ ಅಂತೀರಿ? ಇಷ್ಟೆಲ್ಲ ಅರಬಿ ಪ್ಯಾಕ್ ಮಾಡಿ ತನವಿಲ್ಲ ಅಂದ್ರೆ ಬಾಡಿಗೆ ಸೀರೆ ತಗೊಂಡು ಬಂದು 3 ಗಂಟೆ ಮಾಡ್ತಾವ. ಅವನು 3 ಗಂಟೆ ಮಾಡಿ ಅವ್ನು ಪ್ಯಾಕ್ ಮಾಡಿ, ಇವನು ಗಂಡಂದು ಏನಿಲ್ಲ, ಧರ್ಮಸ್ಥಳ ಮಂಜುನಾಥಂದು ಒಂದು ಉಂಗ್ರ ಮ್ಯಾಗ ಒಂದು ಪೈಜಾಮ ಇಟ್ಟು ಹಾಕೊಂಡು ಒಂದು ಚಾಯ್ ಹಿಡ್ಕೊಂಡು 3 ಅವ ಕೈ ಕೊಟ್ಟಿರ್ತಾಳೆ ಅಕ್ಕಿ. ಅವ 2 ಹಿಂಗೆ ಹೊತ್ಕೊಂಡು ಹೊಂಟಿರ್ತಾನ. ಈಗ ಒಂದು ಬ್ಯಾಗ್ ಹಾಕೊಂಡಿರ್ತಾಳೆ. ಯಾವ ಬ್ಯಾಗ್ ಇರೋದು? ಹ್ಯಾಂಡ್ ಬ್ಯಾಗ. ನಿನ್ ಕೇಳಿ ನೀ ಹಾಕೊಂಡೋಗಿದ್ದೇನು? ಏನು ಹಣ್ಣಿ ಹಣ್ಣಿ ಬರ್ಕೋಬೇಕಾಗಿತ್ತು? ಹ್ಯಾಂಡ್ ಬ್ಯಾಗ್ ಅಂತ ಪಾಟಿ ಚಲ ಹಾಕೊಂಡು ರೂಢಿ ಇರ್ಬೇಕು. ಅದನ್ನ ಅವ್ರ ಬ್ಯಾಗ್ ಹೊಂದಿಕೆ ಮಾಡಕತ್ತಾನ. ಅವ ಏನು ಕೇಳಿದ್ರೆ ಹೇಳೋ ನಾವು, ನೀವು ಬೇಕಾದಾಗ ನಾವು ಹುಡುಗರು ಇಟ್ಟು ಮಜಾ ಇರ್ತಾವ, ಏನು ಕೇಳ್ರಿ ಒಟ್ಟು ಅದಕ್ಕೊಂದು ಹೇಳ್ತಾವ. ಅದು ಸಂಬಂಧ ಇರಲಿ, ಸೂತ್ರ ಇರಲಿ, ಬಿಡ್ಲಿ, ಒಟ್ಟು ಹಂಗೆ ಹೇಳಿದ್ರೆ ಏನು ಮಾಡೋಕೆ ಆಗಂಗಿಲ್ಲ. ಮತ್ತು ಏನು ಹೇಳಿದ್ರು ತಿಳ್ಕೊಳಂಗ. ಯಾವನೊಬ್ಬ ಹೊರಗೆ ಕೂತಿದ್ದಂತ, ಹೊರಗೆ ತಿಳಿದಿದ್ದಿಲ್ಲ ನೀವು ಹೊರಗೆ ಅಂದ್ರೆ ಹೊರಗೆ ಕುಂತಾನೆ, ಸುಮ್ಮನೆ ಕುಂದಿರ್ಬೇಕಿಲ್ಲ, ಪುಟಾಣಿ ಹಾಕೊಂಡು ಕೂತಾನೆ ಮಗ. ಮತ್ತೆ ಅದ್ರಾಗ ಅವ ಅಂದ, ಯಾವನೊಬ್ಬ ಪಾಪ ತಿಳುವಳಿಕಿದ್ದಾವ, ಲೇ ಕುಂತಿಯಲ್ಲೇನು ಮಾಡಕತ್ತೀಯೇನು ನಡಿ ಹೇಳ್ಬೇಕು ಅಂದವ. ಯಾಕೆ ಅಂದವ? ಅಲ್ಲೋ ಯಾಕಂತೀಯಲ್ಲ, ಎಲ್ಲಿ ಕುಂತಿದ್ದಿ, ಏನು ತಿನ್ನಕತ್ತಿ ಇಂತಲ್ಲೆಲ್ಲ ಕುಂತಲ್ಲಿ ತಿನ್ಬಾರ್ದು ಅಂದವ. ಅವಾಗ ಅವ್ರಿಗೆ ಹೇಳ್ಬೇಕು, ಒಮ್ಮೆಲೆ ಗಿರಣಿಗೆ ಹೋಗಿ ಹೆಂಗಿನ ಅಂದವ. ಗಿರಣಿಗೆ ಹೋಗಿ ನಾನು ದಿವಸ ಹೋಗ್ತೀನಿ ಅಂದವ. ಮತ್ತೆ ನ್ಯಾಗ ಹಾಕೊಂಡು ಕೆಳಗೆ ಬಂದಿದ್ದು ನೋಡಿ ಎಣ್ಣೆ ಗಿರಣಿಗೆ ಅಂದವ. ತಿಳು ಬಿಡೋ ಮತ್ತಿದ್ದು ಹಂಗ ಅನ್ನಂತ ಮಗ. ಮತ್ತು ಅಂಥವ್ರಿದ್ರೆ ಏನು ಮಾಡೋರು ನೀವು? ಎಲ್ಲಿ ಹೋದ್ರು ತಮ್ಮ ತೋರ್ಸಾರ. ಅವ್ರು ಯಾವ ಬ್ಯಾಗ್ ರೀ ಬರೋದು? ವೆನಿಟಿ ಬ್ಯಾಗ್ ಅನ್ನೋದು ದೊಡ್ಡ ವೆನಿಟಿ ಬ್ಯಾಗ್ ಅದ. ಅದ್ರೊಳಗೆ ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಹಾಕ್ಕೊಂಡು ವೆನಿಟಿ ಬ್ಯಾಗ್ ಹಾಕ್ಕೊಂಡು ಅವ್ರ ಕೈಯಾಗ 2 ಕೆಳಗೆ 2 ಇಟ್ಟು ಬಂದಾಳ. ಅವ್ರವ್ವ ನನ್ನ ಮಗಳು ಬರಾಕತ್ತಾಳ, ಇಡೀ ಊರ ಮಂದಿ ಕರೆದಾಳ. ಆಕಿ ಏನು ಫಾರಿನಿಂದ ಬರಾಕತ್ತಾಳ ಅನ್ನಂಗೆ, ತವ್ರ ಮನೆಯಿಂದ ಗಂಡನ ಮನೆಯಿಂದ ತವ್ರ ಮನೆಗೆ ಬರಾಕತ್ತಾಳ. ಎಲ್ಲರನ್ನ ಕುಡಿಸಿದ್ದು. ಯಾವಾಗ ಅಳಿಯ ಕೈಯಾಗ 2 ತಲೆ ಮೇಲೆ 1 ಹೊತ್ಕೊಂಡು ಇಳ್ದ. ನೋಡ್ರಿ ನನ್ನ ಅಳಿಯಾನ ದೇವ್ರ ಸಿಕ್ಕ ನನಗೆ. ಯಾವಾಗಿದೆ ಮಗಳು ಬ್ಯಾಗ್ ಅಳಿಯ ಹೊತ್ಕೊಂಡು ಬಂದ್ರ ದೇವ್ರ ಸಿಕ್ಕ ನನ್ನ ಅಳಿಯ. ಇಷ್ಟು ಖುಷಿ ಆಗ್ತಾಳ. ಬಂದು ಕೂಡಲೇ ಉಪಚಾರ ಏನು, ಕಾಳಜಿ ಏನು. ಯಾವಾಗ ಮಗಳು ಬಂದು ಮನೆಯಾಗಿದ್ದ ಸೊಸಿ, ಮತ್ತು ಅವಾಗ ನಮ್ದು ಲಗ್ನ ಆಗೈತಿ, ಮತ್ತು ಒಂದಿಷ್ಟು ದಿವಸ ನಿಮ್ಮ ತಂಗಿ ಇಲ್ಲಿ ಇರ್ತಾಳ, ನಾವು ಒಂದು 4 ದಿವಸ ಹೋಗಿ ಬಂದು ನೋಡ್ರಿ ಅಂತ ಸೊಸಿ ಚಲೋ ಮಾಡಿಲ್ಲ ಅಂದ್ರೆ ಅವಾಗ ಆಕಿನ ಈಕೆ ಎಷ್ಟು ಬ್ಯಾಗ್ ತಂದಾಳ ನೋಡ್ತಾಳೆ. ಈಕೆ 3 ತಂದಿದ್ರೆ ಈಕೆ 4 ರೆಡಿ ಮಾಡ್ತಾಳೆ. ಇಲ್ಲೇ 4 ರೆಡಿ ಮಾಡ್ಕೊಂಡು ಇವ್ರ ಕೈಯಾಗ ಕೊಟ್ಟೆ, ಹೋಗಿ ಹೇಳ್ಬಾರ್ದು ನಿಮ್ಮ ಅವ್ಗೆ ಹೋಗಿ ಬರ್ತೀವಿ ಅಂತೇಳಿ. ಇವ ಮತ್ತೆ ಅವ ನಾನು ನಮ್ಮ ಹೆಣ್ಮಗಳು ಒಂದು 2 ದಿವಸ ಹೋಗಿ ಬರ್ತೀವಿ ಅಂತ ಹಿಂಗೆ ಹೊಂಟಾಗಿ ಹೇಳಾಕಂತ ಹೋದಂದ್ರೆ ಮತ್ತೆ ಕರಿತಾಳೆ. ಎಲ್ಲ ನೀ ಬಾ. ಮಗಳು ಬಂದಾಗ ಹೆಂಗೆಲ್ಲ ಊರ ಮಂದಿ ಕರೆದಿದ್ದು ಹಾಗೆ ಎಲ್ಲರನ್ನ ಕರ್ಕೊಂಡು ಬಂದ ನೋಡ್ರಿ. ಆಕಿನ ಹಿಂದೆ ಬ್ಯಾಗ್ ಹಿಡ್ಕೊಂಡು ಜೋಪಾನ ಹೊಂಟಾಗ ನೋಡ್ರಿ. ನಾ ಕೇಳ್ತೀನಿ ನಿಮಗೆ, ಇದು ನಗದಕ್ಕಾಗಿ ಹೇಳ್ತಾ ಇಲ್ಲಿ ಪ್ರಾಕ್ಟಿಕಲ್ ಐತಿ. ಮಗಳು ಬ್ಯಾಗ್ ಹಿಡ್ಕೊಂಡು ಬಂದ್ರೆ ಅಳಿಯ ದೇವ್ರ ಅಕ್ಕನ, ಸೊಸಿ ಬ್ಯಾಗ್ ಹಿಡ್ಕೊಂಡು ಮಗ ಹೊಂಟ್ರ ಏನಕ್ಕನ್ರಿ ಅಕ್ಕನ ಅದೇನು ಹೋದಲ್ರಿ? ಆಗಿಲ್ಲಲ್ಲ. ಯಾಕೆ ಸಂಬಂಧಗಳು ಕೆಡ್ತಾವ ಅಂತಂದ್ರೆ ಹೋದಕ್ಕೆ ನೀವು ಎಂದೂ ಕೂಡ ಅಲಕ್ಷ್ಯ ಮಾಡಿ. ಈಗ ನೀವು ಯಾರು ರೈತರಿದ್ರಿ ಅಂದ್ರೆ ವಿಚಾರ ಮಾಡ್ಕೊಡ್ರಿ, ಯಾರು ಚಲೋ ಎತ್ತು ತಂದಿರ್ತಾರೆ, ಎತ್ತಿನಾಗ ಹೆಸರು ಬರೋಕ್ಕಾದ್ರೆ ಸಮಸ್ಯೆ ಆಕಾವ. ನಿಮ್ಗೆ ಗೊತ್ತಿಲ್ಲ. ಮತ್ತು ರೈತರು ಇವೊಮ್ಮೆ 2 ಚಲೋ ಎತ್ತು ತೊಗೊಂಬಂದಾನ ಪಾಪ. 2 ಎತ್ತು ಚಲೋನೇ ತೊಗೊಂಬಂದಾನ. ಒಂದಕ್ಕೆ ದುರ್ಗ್ಯಾ ಅಂತಿದ್ದ, ಅವ್ನು ಸುಮ್ಮನೆ ಅವ್ನ ಭಾಷೆ ಆತ, ದುರ್ಗ್ಯಾ ನಡಿ ಅನ್ನೋ ಬಿಡ್ಲಿ. ಇನ್ನೊಂದಕ್ಕೆ ದೇಸಾಯಿ ಅಂತಿದ್ದ. ಆ ಎತ್ತು ಮೊದಲು ಆರಂಭಕ್ಕೆ ಕೆಲಸ ಚಲೋ ಮಾಡ್ತಿರ್ತ. ಮುಂದೆ ಇದಕ್ಕೆ ದುರ್ಗ್ಯಾ ಅನ್ನವ, ಅದಕ್ಕೆ ದೇಸಾಯಿ ಅನ್ನವ. ಅವಾಗ ಎತ್ತು ಅಂತಂದ. ಅಲ್ಲ, ನಾನು ಇವನಷ್ಟೇ ಕೆಲಸ ಮಾಡ್ತೀನಿ, ನನಗ್ಯಾಕೆ ದುರ್ಗ್ಯಾ ಅಂತಾನ, ಇವ್ಗ್ಯಾಕೆ ದೇಸಾಯಿ ಅಂತಾನ, ಅವನಕ್ಕಿಂತ ಜಾಸ್ತಿ ಯಾಕೆ ಅವ್ನು ಕರಿತಾನ? ಎತ್ತಿಗೆ ಬಂತು ಒಳಗೆ. ಯಾವಾಗ ಎತ್ತಿ ಒಳಗೆ ಬಂತು, ಚಲೋ ಎತ್ತು ಹೋಗ್ತಾನೆ ಕುಂತ್ಕೊಂಡು ಕೆಳಗೆ ಮಕ್ಕಳಾಕತ್ತದು. ಯಾವಾಗ ಹಿಂಗೆ ಮಕ್ಕಳಾಕತ್ತಿತ್ತಲ್ಲ, ಅವಾಗ ಗುರುಗಳ ಹತ್ರ ಓಡಿ ಬಂದವ. ಯಪ್ಪ ನಮ್ಮ ಎತ್ತು ಕುಟ್ಕೊಂತ ಮಕ್ಕಳಾಕತ್ತೈತಿ. ಅವಾಗ ಗುರುಗಳಂದ್ರು, ಎತ್ತಿಗೆ ಹೆಸರು ಇಟ್ಟಿಪ್ಪ ಅಂದ್ರೆ ಹೆಸರು ಇದಕ್ಕೆ ಸಂಬಂಧ್ರಿ ಅಂದವ. ನೀ ಹೇಳ ಅಂದವ. ಇವಾಗ ದುರ್ಗ್ಯಾ ಅಂತಿದ್ರಿ, ಒಂದು ದೇಸಾಯಿ ಅಂತೀನಿ ಅಂತ. ದುರ್ಗ್ಯಾ ದೇಸಾಯಿ ಅಂತೆಲ್ಲ ಇಲ್ಲೇ ಫೇಲ್ ಆಗೈತಿ. ನೀ ಏನು ಮಾಡ್ಬೇಕು? ಅದಕ್ಕೆ ಯಾವ ದುರ್ಗ್ಯಾ ಅಂತಿಯಲ್ಲ ಅದಕ್ಕೆ ನಾಳಿಂದ ಮಹಾರಾಜ ಚಲೋ ಮಾಡ ಅಂದವ. ಮಹಾರಾಜ ಅಂದ್ರೆ
ಅಂದ ನೋಡಿ ಮುಂದೇನಾಕತಿ ಅವ ಮಕ್ಕೊಂಡಿತ್ತದ ಅಂತ ಯಾವ್ದಕ್ಕೆ ದುರ್ಗೆ ಅಂತಿದ್ದಲ್ಲ ಬಾಬಾ ಹೇಳ್ದೆ ಏ ಮಹಾರಾಜ ಊಟ ಅಂದ ಸುಮ್ಮನೆ ಗೊತ್ತಿತ್ತಂದ ಏನು ಕರೆ ಅನ್ನಕತ್ತಾನೆ ಹುಡುಗಂಸಕ್ ಅನ್ನಕತ್ತಾನ ಅಂತ ಏ ಮಹಾರಾಜ ಊಟ ಅಂತ ಮೊಮ್ಮೆ ಬಿಟ್ಟು 2 ಸಲ ಬಿಟ್ಟು 4 ಸಲ ಬಿಟ್ಟು 5 ಸಲ ಮಹಾರಾಜ ಅನ್ನೋದು ನೋಡಿ ದೇಸಾಯಿಗಿಂತ ಮಹಾರಾಜ ದೊಡ್ಡವಲ್ಲ ನಾ ಯಾಕೆ ಮಕ್ಕೋಬೇಕಂತ ಫಸಲ್ ಕೊಡು ಮುಂದೆ ಹೋಗ್ತಂತೆ ಅಂತ ಹಿಡಿದಿದ್ದನ್ನು ಹೇಳೋದು ನಿಮ್ಗೆ ಒಂದು ಎತ್ತಿನೊಳಗೆ ಹೆಸರು ಬದಲಾವಣೆ ಆದ್ರೆ ಎತ್ತು ಹೆಂಗೆ ಕುಂಟನ ಯಾವ ತೆಗಿತಾವ ಹಂಗೆ ಹೋದಾಕಿ ನೀವು ಜಾಕಟ್ಟು ಹೊಗಳ್ಕೊಂಡು ಕುಂತ ಬಂದಾಕಿ ಮುಂದೆ ಬೇಕೊಂತ ಕುಂತ್ರಿ ಅಂದ್ರೆ ಅವು ಕುಂಟನ ಯಾವ ಮಾಡತಾವ ಹೋದಾಕ ಹೋಗೋದಾಕ ಆಕಿ ದೇಸಾಯಿ ಅಂದ್ರೆ ಏನೂ ತಪ್ಪಿಲ್ಲ ಮಗಳಿಗೆ ಯಾಕೆ ದೇಸಾಯಿ ಬಿಡಿಗೆ ಕೊಟ್ಟಿನನ್ರಿ ಇತ್ತು ಸೊಸಿನ ಮಾತ್ರ ಮಹಾರಾಜ ಇದ್ದಂಗದಿ ಅಂತ ತಿಳ್ಕೊಂಡು ಅಂದ್ಬಿಟ್ರೆ ಅಂದ್ರೆ ಹಾರ್ಲೆಕ್ಸ್ ಬಂದು ಮನೆ ಮುಂದೆ ಬೆಡ್ರೂಮ್ನಾಗ ಬರ್ತೈತಿ ಕೆಲವು ಮಂದಿ ಚಪ್ಪಾಳಿ ಹೊಡೆದ್ರಲ್ಲಿ ಹುಡುಗಿಗೆ ಹಬ್ಬ ಆಗುದಿಲ್ಲ ಏನಯ್ಯವ ಇಷ್ಟ ಜೀವನ ಯಾರು ಕೊಟ್ಟಾಗ ಮಕ ಕೆಡಿಸ್ಕೊಂಡು ಮಾತು ಬಿಟ್ಟುಕೊಂಡು ಜೀವನ ಮಾಡುವಷ್ಟು ಮಟ್ಟಿಗೆ ಜೀವನ ದೊಡ್ಡದಿಲ್ಲ ಭಾಳ ಶಾರ್ಟ್ ಅದ ಜೀವನ ಎಷ್ಟು ದಿವಸ ಕಳೆದು ಹೋಗ್ಬಿಟ್ಟದ ಇನ್ನು ಇರುವಷ್ಟು ದಿವಸಗಳ ಕಾಲ ಎಲ್ಲರ ಕೊಟ್ಟಾಗ ಪ್ರೀತಿಯಿಂದ ಇದ್ದು ಜಗತ್ತನ್ನ ಪ್ರೀತಿಯಿಂದ ಇಟ್ಟು ಈ ಜಗತ್ತಿಗೆ ಒಂದು ಕಳೆಯನ್ನು ಕೊಟ್ಟು ನಾವು ಹೋಗ್ಬೇಕು ಅದಕ್ಕೆಲ್ಲ ಆಗ್ಬೇಕು ಅಂತಂದ್ರೆ ಎಲ್ಲ ಬರೋಬರಿ ಐತಿ ಆದ್ರೂ ದುಗುಡ ದುಮ್ಮಾನ ಭಾಳ ಐತಂದ್ರೆ ಅದಕ್ಕೆ ಚನ್ನಬಸವ ತಾತನವ್ರ ಆಶೀರ್ವಾದ ಬೇಕೇ ಬೇಕು ಅವ್ರ ಆಶೀರ್ವಾದ ಇತ್ತು ಅಂದ್ರೆ ಇದೆಲ್ಲ ಸರಾಗವಾಗಿ ನಡೀತಿತ್ತು ಅನ್ನುವಂಥ ಮಾತನ್ನು ಹೇಳಿ ನಾಳೆ ಒಂದು ದಿವಸ ನಾಡ್ದು ಒಂದು ದಿವಸ ವಿಶೇಷ ನಾಳೆ ಕಾರ್ಯಕ್ರಮಕ್ಕೆ ಭಾಳ ಮಂದಿ ಜಗತ್ತುಗಳು ಬರ್ತಾರ ನಾಡ್ದ ವಿಶೇಷವಾಗಿ ಹಗಲಿ ಕಾರ್ಯಕ್ರಮ ಅದಾವ ಅವರ ಮತ್ತು ರಾತ್ರಿ ಅಟ್ಟ ಅಂತ ತಿಳ್ಕೊಂಡು ಹಗಲಿ ಮನ್ಯಾಗ ಕುಂತ್ಕಿತ್ತೀರಿ ನೀವು ಎಲ್ಲರೂ ಕರೆಕ್ಟ್ ಟೈಮ್ ಆಯ್ತು ಅಂದ್ಬಿಡ್ಲೆ ಇಷ್ಟೆಲ್ಲ ದೊಡ್ಡ ಖರ್ಚು ಮಾಡಿ ಪೆಂಡಲ್ ಹಾಕಿದ್ದು ಇದನ್ನು ಮಾಡಿದ್ದು ಯಾವುದಕ್ಕಂತಂದ್ರೆ ಇಲ್ಲಿ ಈ ಗಡಿನಾಡಿ ಒಳಗೆ ಕನ್ನಡ ಶಾಲೆಯನ್ನು ಕಟ್ಟಬೇಕಾದ್ರೆ ಸರ್ಕಾರದ ಶಾಲೆ ಅದನ್ನು ಸಹಿತ ಬರೆದು ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಆ ಪ್ರಸಾದದ ಒಂದು ಚೈತನ್ಯ ಇರ್ತದೆ ಅದನ್ನು ತೆಗೆದುಕೊಂಡು ನೀವು ಹೋಗ್ಬೇಕು ಅಂತ ಹಾರೈಸಿ ಎಲ್ಲರೂ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹಾರೈಸಿ ನನ್ನ 2 ಮಾತುಗಳನ್ನ ಪೂಜನ ಪಾದಕ್ಕೆ ಅರ್ಪಣೆ ಮಾಡ್ತೇನೆ. ಎಲ್ಲರಿಗೂ ಶುಭವಾದ. ಮತ್ತು ಇತರ ಎಲ್ಲ ಗಣಗುರು ಚಡಮೂರ್ತಿಗಳಿಗೆ ಅವರ ಪದಗಳಿಗೆ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯ ವ್ಯಕ್ತಿಗಳೇ ಮತ್ತು ಪುರುಷರೇ, ಇವತ್ತು 5ನೇ ದಿನದ ಕಾರ್ಯಕ್ರಮಕ್ಕೆ ಪ್ರವಚನಕಾರರು ಬಹಳ ಮಹತ್ವವಾದಂಥ ವಿಷಯವನ್ನ ದಿನವೊಂದು ವಿಷಯವನ್ನ ಅವರು ಹೇಳ್ತಾ ಇರ್ತಾರೆ. ಮೊದಲನೇ ದಿನ ಮಾನವತ್ವದ ಬಗ್ಗೆ ಹೇಳಿದರು. ವಂದಿಸಿ ಈ ಪುಣ್ಯಭೂಮಿ ನದಿಜಾಗಿ ಗ್ರಾಮದಲ್ಲಿ ಇಂಥ ಒಂದು ಮಹತ್ತರವಾದ ಕಾರ್ಯಕ್ರಮ ಹಮ್ಮಿಕೊಂಡಂಥ ಈ ಪುಣ್ಯ ಕಾರ್ಯ ನಾವೆಲ್ಲರೂ ಇದನ್ನು ಸಾರ್ಥಕಗೊಳಿಸಬೇಕು. ಇಂಥ ಒಂದು ಗ್ರಾಮದಲ್ಲಿ, ಈ ಗಡಿ ಗ್ರಾಮದಲ್ಲಿ 1946ರಲ್ಲಿ ನೂತನ ಗದ್ದೆಗೆ ಪ್ರತಿಷ್ಠಾಪನೆ, ನೂತನ ಶಿಲಾಮಠ ಉದ್ಘಾಟನೆ, ಸುಮಾರು 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಒಂದು ಭವ್ಯವಾದ ಶಿಲಾಮಂಟಪ ಉದ್ಘಾಟನೆ, ಸುಮಾರು 5,000 ಒಂದು ಮುತ್ತೈದೆಯರಿಗೆ ಉಡಿ ತುಂಬುವ ಸಮಾರಂಭ, ಒಂದು ನೂತನ ಮಹಾರಥ ಲೋಕಾರ್ಪಣೆ, ಆಧ್ಯಾತ್ಮ ಪ್ರವಚನ, ಈ ರೀತಿ ಹಾಗೂ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಗುರುವಂದನೆ ಒಂದು ಸಮಾರಂಭ, ಇಷ್ಟೆಲ್ಲ ಒಂದು ದೇಶ ಕಟ್ಟುವಂಥ ಕೆಲಸಗಳನ್ನ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡು, ನಾನು ಯಾಕೆ ಇದನ್ನ ದೇಶ ಕಟ್ಟೋ ಒಂದು ಪೂಜ್ಯ ಕಾರ್ಯಗಳು ಅಂತಂದು ಹೇಳಿದ್ರೆ, ಮೊದಲು ಮನುಷ್ಯನ ಮನಸ್ಸನ್ನು ಕಟ್ಟಬೇಕು. ಎಮರ್ಸನ್ ಅಂತ ಒಬ್ಬ ದಾರ್ಶನಿಕ ಹೇಳ್ತಾನೆ, ವಿಚಾರಗಳಿಂದ ಮನುಷ್ಯನ ಮನಸ್ಸನ್ನು ಕಟ್ಟೋದ್ರಿಂದ ದೇಶ ಸುಭಿಕ್ಷೆ ಆಗ್ತದೆ ಅಂತ. ಅಂತ ಒಂದು ಪರಮ ಪವಿತ್ರವಾದ ಕಾರ್ಯವನ್ನು ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಲ್ಲೆಲ್ಲ ಹಮ್ಮಿಕೊಂಡು ಇಲ್ಲಿ ಕುಳಿತಿರುವಂತ ಪರಮ ಪೂಜ್ಯ ಜಗದ್ಗುರುಗಳು ಎಲ್ಲರೂ, ಇದು ಸ್ವಾಮಿಗಳ ಜೀವನ ತುಂಬಾ ಕೋಪಾಯದಿಂದಿಟ್ಟು ಬಾಹ್ಯಸ್ಥಲಿಗೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನೇ ಕಾಯುವ ಪಾವನವ ಮಾಡಿದ ರಾಯಕೂರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನು, ಸಮಾಜ ಸಂಜೀವಿನಿ ಎನ್ನೊಡೆಯ
ಕಾರಣಿಕ ಪುರುಷರಾದ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರನ್ನ ಹಾಗೂ ಈ ಭಾಗದ ಜ್ಞಾನದಾತರು, ಅನ್ನದಾತರು, ಭಕ್ತಿದಾತರು ಆಗಿರುವಂತಹ ಪರಮ ಪೂಜ್ಯ ಮಹಾನ್ ತಪಸ್ವಿ ಚನ್ನಬಸವ ಶಿವಯೋಗಿಗಳವರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಬಸವ ಭೂಮಿಯ ಶಿವಯೋಗ ಚರಚಕ್ರವರ್ತಿ ಆಗಿರುವಂತಹ ಪರಮ ಗುರುಗಳಾದ ಶಿವಲಿಂಗೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ನನಗೆ ಅನುಗ್ರಹವನ್ನು ದಯಪಾಲಿಸಿ ಈ ಎಲ್ಲ ಸಮಸ್ತ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ನನ್ನ ಗುರುಗಳು, ನಿಮ್ಮ ಗುರುಗಳು, ನಿಮ್ಮೆಲ್ಲರ ಭಕ್ತಿಪೂರ್ವಕ ಗುರುಗಳಾದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಶಿವಯೋಗಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಮನಮುಟ್ಟುವ ಹಾಗೆ ಶರಣರ ಚರಿತ್ರೆಗಳನ್ನು, ಸಾಧಕರ ಚರಿತ್ರೆಯನ್ನು ಬಹಳಷ್ಟು ಸುಂದರವಾಗಿ, ಸರಳವಾಗಿ ನಮ್ಮೆಲ್ಲ ತಾಯಂದಿರಿಗೆ, ಶರಣರಿಗೆ ತಿಳಿಯುವ ಹಾಗೆ ಪ್ರವಚನಾಮೃತವನ್ನು ಉಣಬಡಿಸಿರುವಂತಹ ನಾಡಿನ ಖ್ಯಾತ ಪ್ರವಚನಕಾರರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನೆರಳಗುಂಬದ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಹಾಗೂ ಹೆಬ್ಬಲದೊಡ್ಡಿಯ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಕಿರಿಯ ಸಹೋದರ ಸಮಾನ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುಗಳಿಗೆ ಭಕ್ತಿಯ ಸತ್ಕಾರವನ್ನು ಅರ್ಪಿಸಿರುವಂತಹ ಭವರೋಗ ವೈದ್ಯರೆನಿಸಿರುವಂತಹ ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಕಲಾಬಂಧುಗಳೇ, ತಾಯಂದಿರೇ, ಶರಣರೇ, ತಮ್ಮೆಲ್ಲರ ಪವಿತ್ರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಕರೆಯನ್ನು ಚಪ್ಪಾಳೆ ಹೊಡೆದ್ರಿ. ನೀನು ಅಜ್ಜಾರು ಏನು ಹೇಳಿ? ಶರಣು ಶರಣಾರ್ಥಿ ಅಂದ್ರೆ ಕೈ ಮುಗಿರು. ಇಲ್ಲಿಯ ತನಕ ಪರಮ ಪೂಜ್ಯರು ಬಹಳಷ್ಟು ಸುಂದರವಾಗಿ ಪ್ರವಚನವನ್ನ ತಮಗೆಲ್ಲ ಉಣಬಡಿಸಿದರು. ಆದರೂ ಕೂಡ ನನಗೊಂದೆರಡು ಮಾತುಗಳನ್ನು ನೀಡಲಿಕ್ಕೆ ಅವಕಾಶವನ್ನ ದಯಪಾಲಿಸಿದ್ದಾರೆ. ನನಗಿಲ್ಲಿ ಏನು ನೆನಪಾಗ್ತದಪ್ಪ ಅಂತಂದ್ರೆ, ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳುಮುಳು ಅಂತ. ಒಂದು ತಾಸು ಅವ್ರು ಕಟ್ಟದಾರ, ನೀನು ಒಂದು ತಾಸು ಇವ್ರು ಕಟ್ಟದಾರ, ಇವ್ರು ನಿಂತವ್ರು ಎಷ್ಟು ತಾಸು ಕಟ್ಟಿದಾರ ಅಂತ ನಿಮ್ಗೆ ಚಿಂತೆ ಹೇಳ್ತಿರ್ಬೇಕು. ಹೌದಲ್ರಿ? ಒಂದು ಅರ್ಧ ತಾಸು ಹೆಚ್ಚನ್ನು ಮಾತಾಡಂಗಿಲ್ಲ. ನಾವು ಒಂದು ಸ್ಕೂಲಿಗೆ ಒಬ್ಬರು ಅತಿಥಿಗಳು ದಯಮಾಡಿಸಿದ್ರು. ಅತಿಥಿಗಳು ದಯಮಾಡಿಸಿದಾಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡ್ತಾರೆ. ಒಬ್ಬ ವಿದ್ಯಾರ್ಥಿನಿ ಎಬ್ಬಿಸಿ ನಿಂದಿರಿಸಿ ಆ ವಿದ್ಯಾರ್ಥಿನಿ ಕೇಳಿದ್ರು, ಏನಪ್ಪ ನಿಮ್ಮ ಅಪ್ಪನ ಹೆಸರು ನಿಮ್ಗೆ ಗೊತ್ತೇನು ಅಂತ ಹೇಳಿ. ಅವ್ರ ಅಪ್ಪನ ಹೆಸರು ಹೇಳ. ಮತ್ತೊಬ್ಬನ ಎಬ್ಬಿಸಿ ನಿಲ್ಸಿದ್ರು, ನಿಮ್ಮ ತಾತನ ಹೆಸರು ಗೊತ್ತದಲ್ಲ. ಅವ್ರ ತಾತನ ಹೆಸರು ಹೇಳಿ. ಅವರ ಮುತ್ತಾತನ ಹೆಸರನ್ನ ಕೇಳಿದ್ರು. ಅವ ಯೋಚನೆ ಮಾಡಿ ಹೇಳಿದ, ಅವ್ರ ಅಪ್ಪನ ಹೆಸರು ನಿಂಗೆ ಏನಾರು ಗೊತ್ತದನ ಅಂತ ಹೇಳಿ. ಇಲ್ರಿ, ನನಗೆ ಗೊತ್ತಿಲ್ಲ ಅಂತ ಹೇಳಿ. ಆ ಬಳಿಕ ಅವ್ರು ಮತ್ತ ಪ್ರಶ್ನೆ ಕೇಳ್ತಾರೆ. ಏನ ಪ್ರಶ್ನೆ ಕೇಳ್ತಾರೆ? ನಿನಗ ಕೃಷ್ಣ ಗೊತ್ತೇನು ಅಂತ ಹೇಳಿ. ಹಾ ಗೊತ್ತ್ರಿ. ರಾಮ ಗೊತ್ತೇನು? ಗೊತ್ತ್ರಿ. ಬಸವನ ಗೊತ್ತೇನು? ಗೊತ್ತು. ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಗೊತ್ತೇನು? ಹಾ ಗೊತ್ತ್ರಿ. ಚನ್ನಬಸವ ಶಿವಯೋಗಿಗಳವ್ರು ಗೊತ್ತೇನು? ಹಾ ಗೊತ್ತ್ರಿ ಅಂತ ಹೇಳ್ತಾರೆ. ಅವಾಗ ಒಬ್ಬ ವಿದ್ಯಾರ್ಥಿನಿ ಎದ್ದು ಕೇಳ್ತಾಳ, ಸರ್ ಈಗ ಮರು ಪ್ರಶ್ನೆಯನ್ನು ಹಾಕ್ತಾಳೆ. ಹೌದ್ರಿ ಸರ, ನಮ್ಮ ವಂಶದಲ್ಲಿ ನಮ್ಮ ರಕ್ತಸ್ಥರೇ ಆಗಿರುವಂತ ನಮ್ಮ ತಾತ, ನಮ್ಮ ಮುತ್ತಾತನ ಹೆಸರು ಗೊತ್ತಿಲ್ಲ. ಆದರೆ ಸಾವಿರಾರು ವರ್ಷಗಳು ಆಗಿ, ನೂರಾರು ವರ್ಷಗಳು ಆದರೂ ಕೂಡ ಈಗೇನು ಇವರೆಲ್ಲರ ಹೆಸರುಗಳನ್ನ ಹೇಳ್ತೀವಲ್ಲ, ಯಾಕೆ ಹೇಳ್ತೀವಿ ಅಂತ ಹೇಳಿ ಆ ವಿದ್ಯಾರ್ಥಿನಿ ಆ ಅತಿಥಿಗಳಿಗೆ ಪ್ರಶ್ನೆಯನ್ನು ಕೇಳಿದಾಗ ಆ ಅತಿಥಿಗಳು ಹೇಳ್ತಾರೆ, ನಮ್ಮ ತಾತ, ನಮ್ಮ ಮುತ್ತಾತ, ಅವರ ಮುತ್ತಾತ
ಇವರೆಲ್ಲ ಹಿಡ್ಕೊಂಡು ನಮ್ಮನ್ನ ಹಿಡ್ಕೊಂಡು ನಾವೆಲ್ಲ ನಮಗಾಗಿ ಬದುಕಿದ್ದೀವಿ. ಈ ಮಹಾತ್ಮರ ಹೆಸರನ್ನ ಇನ್ನ ಯಾಕೆ ನಾವು ನೆನಪಿಟ್ಟಿವಪ್ಪ ಅಂತಂದ್ರ ಇವರು ಸಮಾಜಕ್ಕಾಗಿ ಬದುಕಿದ್ರು, ಅದಕ್ಕೆ ನಾವು ಇವರನ್ನ ನೆನಪಿಟ್ಟಿವಿ ಅನ್ನುವಂಥ ಮಾತನ್ನ ಅತಿಥಿಗಳು ಹೇಳ್ತಾರೆ. ಚನ್ನಬಸವ ತಾತನವ್ರನ್ನ ಇವತ್ತು ನೆನೆಸ್ತೀವತ್ತಪ್ಪ ಅಂತಂದ್ರೆ ಕಾರಣ ಏನ್ ಹೇಳ್ರಿ, ಅವರು ನಮಗಾಗಿ ಬದುಕಿದ್ರು, ಸಮಾಜಕ್ಕಾಗಿ ಬದುಕಿದ್ರು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಚನ್ನಬಸವ ತಾತನವರನ್ನ ಇವತ್ತಿಗೂ ಸ್ಮರಣೆ ಮಾಡ್ತೀವಿ. 12ನೇ ಶತಮಾನದೊಳಗ ಒಂದು ಸಣ್ಣ ಘಟನೆ ನಡೀತದ. ಏನು ನಡೀತದಪ್ಪ ಅಂತಂದ್ರೆ, ಒಂದು ಗಲ್ಲಿ ಒಳಗ, ಒಂದು ಏರಿಯಾ ಒಳಗ ವೇದ ಮಂತ್ರ ಘೋಷ ನಡೀತಿರ್ತದೆ. ಆ ಒಂದು ಏರಿಯಾದಲ್ಲಿ, ಆ ಒಂದು ಹಾದಿ ಒಳಗ ಅದನ್ನ ಕೇಳಲಿಕ್ಕೆ ಅವಕಾಶ ಇಲ್ಲದೆ ಇರುವಂತ ಒಂದು ಸಮುದಾಯದ ವ್ಯಕ್ತಿ ನಡೆದುಕೊಂಡು ಹೋಗ್ತಿರ್ತಾನೆ. ಅವನ ಕಿವಿಗೆ ಆ ಮಂತ್ರ ಘೋಷಗಳ ಶಬ್ದ ಕೇಳ್ತದೆ. ಆ ಶಬ್ದ ಕೇಳಿದ್ದನ್ನ ಮತ್ತೊಬ್ಬ ಒಂದು ಕಡೆ ನಿಂತು ನೋಡ್ತಾನೆ. ನೋಡಿ ಅವರ ಹಿರಿಯರಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ, ಇವನಿಗೆ ವೇದ ಮಂತ್ರಗಳನ್ನ ಕೇಳಲಿಕ್ಕೆ ಅವಕಾಶವಿಲ್ಲ, ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಇವನನ್ನ ನಾವು ಶಿಕ್ಷೆ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಮಂತ್ರಗಳನ್ನ ಕೇಳಿ ಮಂತ್ರಗಳನ್ನ ಏತ ಅಪವಿತ್ರಗೊಳಿಸಿದಾನೆ, ಇವನನ್ನು ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಆಗಿನ ಉಚ್ಚ ಸಮಾಜದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅವರ ನಾಯಕರಾಗಿರುವಂತ ಮಾದರಸರಿಗೆ ಹೇಳ್ತಾರೆ, ಏನ್ ನೀವೆಲ್ಲ ಹಿಂಗ್ ಕುಂತಿರಲ್ಲ, ಹಿಂಗ ಒಂದ್ ಕಡೆ ಏನ್ ಮಾಡ್ತಾರಪ್ಪ ಅಂತಂದ್ರ ಸಮಾಜದ ಸಭೆಯನ್ನ ಸೇರಿಸಿ ಅಲ್ಲಿ 2 ಕಂಬಗಳಿಗೆ ಆ ವ್ಯಕ್ತಿಯನ್ನ ಕಟ್ಟಿ ಹಾಕಿ ಮಾದರಸರಿಗೆ ನಡೆದದ್ದನ್ನೆಲ್ಲ ಸವಿವರವಾಗಿ ಹೇಳ್ತಾರೆ. ಮಾದರಸರು ಹೇಳ್ತಾರೆ, ಏನ್ ಹೇಳ್ತಾರಪ್ಪ ಅಂತಂದ್ರ ಇವ ಶಿಕ್ಷೆ ಏನ್ ಕೊಡ್ಬೇಕು, ಇವನಿಗೆ ನಾವು ಶಿಕ್ಷೆ ಎಂಥ ಶಿಕ್ಷೆಯನ್ನು ಕೊಡ್ಬೇಕು ಅಂದಾಗ ಹಿರಿಯರು ಹೇಳ್ತಾರೆ. ಏನ್ ಹೇಳ್ತಾರೆ, ಮಂತ್ರಗಳನ್ನೇ ಅಪವಿತ್ರ ಮಾಡಿರುವಂತ ಇವನಿಗೆ ಜೀವನದೊಳಗ ಮಂತ್ರಗಳನ್ನೆಲ್ಲ ಯಾವುದೇ ಶಬ್ದಗಳು ಕೇಳಬಾರ್ದು, ಹಂಗ ಇವನ ಕಿವಿಗಳಿಗೆ ಅಂತ ಶಿಕ್ಷೆಯನ್ನು ಕೊಡ್ರಿ ಅಂದಾಗ ಒಂದು ಘೋರವಾಗಿರುವಂತ ಶಿಕ್ಷೆಯನ್ನ ಪ್ರಕಟ ಮಾಡ್ತಾರೆ. ಏನು, ಅವನ ಕಿವಿಗಳಿಗೆ ಕಾದ ಸೀಸದ ರಸವನ್ನ ಹಾಕಬೇಕು ಅನ್ನುವಂತ ಶಿಕ್ಷೆಯನ್ನ ಹೇಳ್ತಾರೆ. ಅವಾಗ ಎಲ್ಲರ ಸಮ್ಮತಿಯ ಮೇರೆಗೆ 2 ಕಂಬಗಳಿಗೆ ಕಟ್ಟಿರುವಂತಹ ವ್ಯಕ್ತಿಯ ಏನು ತುದಿ ಇರ್ತದಲ್ಲ ಅದನ್ನು ಹೊರಡಿಸಿ ಇನ್ನೇನು ಅವನ ಕಿವಿಗೆ ಆ ಕಾದ ಸೀಸದ ರಸವನ್ನು ಹಾಕಬೇಕು ಅನ್ನುವಷ್ಟರೊಳಗ ಮಾದರಸರಿಗೆ ಒಂದು ಸಂದೇಶ ಬರ್ತದೆ. ಎಂತಹ ಸಂದೇಶ ನೋಡ್ರಿ, ಏನಪ್ಪಾ ಅಂತಂದ್ರೆ ಅವರಿಗೆ ಬಹಳ ವರ್ಷಗಳಿಂದ ಮಕ್ಕಳಾಗಿರುವುದಿಲ್ಲ, ಅವರಿಗೆ ನಿಮ್ಮ ಧರ್ಮ ಪತ್ನಿಯವರಿಗೆ ಒಂದು ಗಂಡು ಮಗುವಿನ ಜನನ ಆಗಿದೆ ಅನ್ನುವಂತ ಸಂದೇಶ ಬರ್ತದೆ. ಯಾವ ಸಂದೇಶ? ನಿಮಗೆ ಗಂಡು ಮಗುವಿನ ಜನನ ಆಗಿದೆ ಅನ್ನುವಂತ ಸಂದೇಶ ಬರ್ತದೆ. ಅವಾಗ ಮಾದರಸರು ಖುಷಿ ಪಡ್ತಾರ, ಸಂತೋಷ ಪಡ್ತಾರೆ, ಭಾವುಕರಾಗ್ತಾರ. ಎಷ್ಟೋ ವರ್ಷಗಳಿಂದ ಎಷ್ಟೋ ದೇವತೆಗಳಿಗೆ ಹರಕೆ ಹೊತ್ತಿದ ಫಲ ಇವತ್ತು ನನಗೆ ಗಂಡು ಮಗು ಆಗ್ಯಾನಪ್ಪ ಅಂತಂದ್ರ ಇವನಿಗೆ ಶಿಕ್ಷೆಯನ್ನು ಕೊಡಬಾರದು, ಆ ಶಿಕ್ಷೆಯನ್ನು ನಿಲ್ಲಿಸ್ರಿ ಅಂತ ಹೇಳಿ ಆ ಅಪರಾಧಿ ಆ ವ್ಯಕ್ತಿಗೆ ಏನಿರ್ತದ ನಾವು ಹೇಳ್ತಾರೆ. ಏನ್ ಹೇಳ್ತಾರ, ನಿನಗೆ ಶಿಕ್ಷೆಯನ್ನ ಇವತ್ತು ನಾನು ರದ್ದುಗೊಳಿಸಕತ್ತೀನಿ, ಯಾಕಂದ್ರೆ ನನಗ ಬಹಳ ವರ್ಷಗಳ ನಂತರ ಗಂಡು ಮಗುವಿನ ಜನನ ಆಗಿದೆ ಅಂತ ಹೇಳ್ತಾರೆ. ಇದು ಸೂಕ್ಷ್ಮವಾಗಿ ನಾವೆಲ್ಲ ಗಮನ ಮಾಡಬೇಕು. ಅವತ್ತು ಹುಟ್ಟಿರ್ತಕ್ಕಂಥ ಮಗು ಬೇರೆ ಯಾರು ಅಲ್ಲ, ಜಗಜ್ಯೋತಿ ಬಸವಣ್ಣ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲ ಸ್ಮರಣೆ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರ ಬಸವಣ್ಣ ಅಷ್ಟೇ ಮುಖ್ಯ ಅಲ್ಲ, ಮಹಾತ್ಮರು ಅನ್ನುವಂಥವರು, ಶಿವಯೋಗಿಗಳು ಅನ್ನುವಂಥವರು ಯಾವತ್ತು ಹುಟ್ಟುತ್ತಲೇ ಸಮಾಜವನ್ನ ರಕ್ಷಣೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಚನ್ನಬಸವ ಶಿವಯೋಗಿಗಳವರು ಹಾಗೆ ತಮ್ಮ ಜನನದಿಂದಲೇ ಸಮಾಜವನ್ನ ರಕ್ಷಣೆ ಮಾಡ್ಕೊಂಡು ಬಂದಿರುವಂತ ಪುಣ್ಯಾತ್ಮರು. ಇವತ್ತು ನಮ್ಮ ಮಕ್ಕಳ ಮನೆ ಒಳಗ ಯಾವ್ದಾದ್ರು ತಾಯಿ ಎದೆ ಹಾಲೊಳಗ ಹಾಲಿದ್ದಿಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವ್ರಿ, 1 ದಿನ ಹಾಲು ಕೊಡ್ತೀವಿ, 2 ದಿವಸ ಹಾಲು ಕೊಡ್ತೀವಿ, ಪರ್ಮನೆಂಟ್ ಆಗಿ ಕೊಡ್ತೀವನ್ರಿ, ಕೊಡೋದಿಲ್ಲ. ಚನ್ನಬಸವ ತಾತನವ್ರ ಮಠದೊಳಗೆ ಕುಂತಾಗ ಹಸುಗೂಸನ್ನ ಎತ್ಕೊಂಡು ಹೋಗಿ ಒಬ್ಬಕ್ಕೆ ತಾಯಿ ಹೇಳ್ತಾಳ, ಯಪ್ಪ ನನಗ ಎದೆಯೊಳಗ ಹಾಲಿಲ್ಲ, ಮಗನಿಗೆ ಎಲ್ಲಿಂದಾದ್ರೂ ಹಾಲು ತಂದು ಕೊಡ್ಬೇಕಂದ್ರೆ ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಆಕಳೂ ಇಲ್ಲ, ಎಮ್ಮೆನೂ ಇಲ್ಲ, ಏನಾರ ಆಶೀರ್ವಾದ ಮಾಡಪ್ಪ ಅಂದಾಗ ತಾತನವರು ಭಸ್ಮ ಮಂತ್ರಿಸ್ಕೊಡ್ಲಿಲ್ಲ, ಒಂದು ರುದ್ರಾಕ್ಷಿ ಕಟ್ಟುವ ಅಂತ ಹೇಳಿಕೊಡ್ಲಿಲ್ಲ, ಏನೋ ಒಂದು ಔಷಧ ಕೊಡ್ಲಿಲ್ಲ. ತಮ್ಮ ಮಠದಲ್ಲಿ ಇರುವಂತ ಚಲೋ ಕಾಮಧೇನು ಸಮನಾಗಿರುವಂತ ಒಳ್ಳೆಯ ಹಾಲನ್ನು ಕೊಡುವಂತ ಆಕಳನ್ನ ಆ ತಾಯಿ ಕೊಟ್ಟು ಹೇಳ್ತಾರ, ಚಿಂತೆ ಮಾಡಬೇಡ, ಈ ಆಕಳ ಹಾಲನ್ನು ಕುಡಿಸಿ ನಿನ್ನ ಮಗುವನ್ನ ಬೆಳೆಸು ಅಂತ ಹೇಳಿ ಗುರುಗಳ ಆಶೀರ್ವಾದ ಮಾಡ್ತಾರೆ. ಅಂತವ್ರು ನೋಡ್ರಿ ನಮ್ಮ ಗುರುಗಳು. ನಾವೆಲ್ಲ ಸಾಕಷ್ಟು ನೋಡ್ತೀವಿ, ಅವರು ಹೀಗೆ ಕನ್ನಡವನ್ನ ಕಟ್ಟಿದ್ರು, ಹಾಗೆ ಕನ್ನಡವನ್ನ ಕಟ್ಟಿದ್ರು. ಆದ್ರೆ ನಮ್ಮ ಭಾಗದೊಳಗೆ ಇದಕ್ಕೆ ನಾವು ಗಡಿನಾಡು ಅಂತ ಹೇಳಿ ಕರಿತೀವಿ, ಭತ್ತದ ನಾಡು ಅಂತ ಹೇಳಿ ಕರಿತೀವಿ. ಈ ಭಾಗಕ್ಕ ಭಕ್ತಿಯ ನಾಡು ಅನ್ನುವಂತ ಹೆಸರನ್ನ ಕೊಟ್ಟವರು ಯಾರು? ಚನ್ನಬಸವ ತಾತನವರು, ಸಿದ್ಧಲಿಂಗ ತಾತನವರು.
ತಪೋಬಲದಿಂದ ತಮ್ಮ ತಪೋಶಕ್ತಿಯಿಂದ ಭಕ್ತರ ಸಂಘಟನೆಯನ್ನ ಮಾಡಿ ಈ ಭಾಗದೊಳಗೆ ಕನ್ನಡ ಕಟ್ಟಿದ ಶ್ರೇಯಸ್ ಯಾರಿಗಾದ್ರೂ ಸತ್ತದಪ್ಪ ಅಂತಂದ್ರೆ ಅದು ಚನ್ನಬಸವ ಶಿವೇಗಳವರಿಗೆ ಅನ್ನುವಂತ ಮಾತನ್ನ ಪರಮ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ನಿಮಗೆಲ್ಲ ತಿಳಿಯಪಡಿಸಿದ್ರು. ಅದಕ್ಕ ನಿಮಗೆಲ್ಲ ಪರಮ ಪೂಜ್ಯರು 5001 ತಾಯಂದ್ರ ಉಡಿ ತುಂಬುವಂತ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದಾರೆ. ಸಹಿತ ಅನುಭವದಲ್ಲಿ ನಡೆದು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಶಿವಗಳವರ ಪಾದಾವೃತ್ತದಲ್ಲಿ ಪ್ರಣಾಮ ತಿಳಿಸುತ್ತಾ, ಅದೇ ರೀತಿಯಾಗಿ ಈ ವೇದಿಕೆ ಮೇಲಿರ್ತಕ್ಕಂಥ ಸಮಸ್ತ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಶರಣೆಂದು ಇಲ್ಲಿ ನೆರೆದಿರುವಂತಹ ಸಮಸ್ತ ಹಿರಿಯರೇ, ಯುವಕರೇ, ತಾಯಂದಿರೇ, ಸಣ್ಣ ಮಕ್ಕಳೇ, ನಿಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳು. ಇಲ್ಲಿವರೆಗೂ ಸಹಿತ ನಮ್ಮ ಮನಕವಾಡದ ಪೂಜ್ಯರಾಗಿರ್ಬೋದು, ಕೀಳ್ಗಿಯ ಪರಮ ಪೂಜ್ಯರು ತಮಗೆಲ್ಲ ಆಶೀರ್ವಚನದ ಮುಖಾಂತರ